ಇವತ್ತಿನ ಮಂತಲ್ಲಿ ಕಂಪ್ನಿಯವ್ರು ಯಾವುದೋ ಸಣ್ಣ ಕಾರಣಕ್ಕೆ ನಿಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ ನಾಳೆಯಿಂದ ಇರಲ್ಲ ಅಂತ ಹೇಳಿದ್ರು. ನೀವೇ ನಮ್ಮ ಕಾಸು ತೊಗೊಂಡೋಗಿ ಬಿಲ್ ಸರ್ 1 ವೀಕ್ ಆಯಿತು ಪೇಮೆಂಟ್ ಕೊಡಿ ಅಂದರೆ ಹಿಂಗೆ ಎತ್ತಿ ಬಿಸಾಕಿ ನಾಳೆ ನಾಳಿಪ್ಪ ಅಂತ ಹೇಳೋದು. ಬಿಲ್ ಕೊಡೋಕ್ಕಾಗಲ್ಲ, ಸ್ಟಾಕು ಕೊಡೋಲ್ಲ, ಏನು ಮಾಡ್ತೀವಿ ಮಾಡೋದು? ಬಿಸ್ನೆಸ್ ಮೆದ್ದೋಗಿ ಲಾಸ್ ಆಗಿ ಎಂಟೈರ್ ಚೈನ್ನ ಮಾರಿ ಇವಾಗ ಒಂದು 3-4 ಇರ್ಬೋದು ಬ್ರ್ಯಾಂಡ್ ಮುಂಚೆ ನಾವು ದುಡ್ಡು ಹಾಕ್ತಾನೆ ಮಾಡಿ ಕಳಿಸ್ತಾರೆ. ಎಲ್ಲ ರಿಸ್ಕ್ ನಮ್ಮ ಮೇಲೆ ಇದೆ. ಎಂಡಾಗುತ್ತೆ ಇಲ್ಲಿ ದುಡ್ಡು ಕೊಡಬೇಕು, ಅದು ಸಾಲಾನು ಕೊಡಬೇಕು. ಈ ಸೆಂಟ್ರಲ್ ನಮ್ಗೆ ಇದಕ್ಕೆ ಜಸ್ಟ್ ಒಂದು ಪಾರ್ಟ್ ಆಫ್ ಕಮಿಷನ್ ಕೊಡ್ತಾರೆ ಅಷ್ಟೇ. ಡಿಸ್ಟ್ರಿಬ್ಯೂಟರ್ಸ್ ಇವಾಗ ಹೊಸ ಥರ ಚಾಲೆಂಜಸ್ ಅಂದರೆ ಇ ಕಾಮರ್ಸ್ ಕ್ವಿಕ್ ಕಾಮರ್ಸ್ ಮಾಡ್ತಾರೆ. ಈ ಥರ ಡೂಪ್ಲಿಕೇಟ್ ಐಟಮ್ಸ್ ಆನ್ಲೈನ್ ಥ್ರೂ ಬರುತ್ತೆ. ಒಂದ್ಸಲ ಮಾರ್ಕೆಟ್ಗೆ ಎಂಟ್ರಿ ಆಗುವಾಗ ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿರುತ್ತೆ ವೆರಿ ಇಂಪಾರ್ಟೆಂಟ್. ಅದನ್ನು ಪ್ಲೇಸ್ ಮಾಡಬೇಕು ಅಂದ್ರೂ ಅದಕ್ಕೆ ತುಂಬ ಚಾಲೆಂಜಸ್ ಇದೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು 10 ಲಕ್ಷ ಹಾಕಿ ಒಂದು ಬ್ರ್ಯಾಂಡ್ ಮಾಡಿದ್ದೀರ, ನೀವು ಬ್ರ್ಯಾಂಡ್ ಮಾಡೋಕ್ಕಾಗ್ತದೆ. ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ಗೆ ಎಲ್ಲೋಯ್ತು. ನೀವು ನೆಟ್ವರ್ಕ್ ಮಾಡಬೇಕು ಅಂದರೆ ನೀವು 10 ಲಕ್ಷ ಖರ್ಚು ಮಾಡಿದ್ರೆ 1 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ. ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ ಅದು ನಾಲೆಜ್ ಕಾನ್ಸೆಪ್ಟ್ ಗೊತ್ತಿರಲ್ಲ. ಎಷ್ಟೋ ಜನ ಸ್ಟಾರ್ಟರ್ಸ್ಗೆ ಮಾರ್ಕೆಟಿಂಗ್ ಬರೋದು. ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ಪ್ರಾಡಕ್ಟ್ ಕ್ವಾಲಿಟಿ ಜಾಸ್ತಿ ನೋಡ್ತಾರಾ, ಮಾರ್ಜಿನ್ ಜಾಸ್ತಿ ನೋಡ್ತಾರೆ? 100% ಮಾರ್ಜಿನ್ ನೋಡ್ತಾರೆ. ಆದರೆ ಅದು ತುಂಬ ದಿವಸ ಡಿಸ್ಟ್ರಿಬ್ಯೂಷನಲ್ಲೇ ಇರೋದು. ಪ್ಯಾಕೇಜಿಂಗ್ ನೋಡಿ ತಗೊಳ್ಳೋರು ಒನ್ ಟೈಮ್ ತೊಗೊಳ್ತಾರೆ, ಕ್ವಾಲಿಟಿ ನೋಡಿ ತಗೊಳ್ಳೋರು ರೆಗ್ಯುಲರಾಗಿ ತೊಗೊಳ್ತಾನೆ ಇರ್ತಾರೆ. ನಮಸ್ತೆ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಸುಕನ್ಯಾ. ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ ನಾವಿವತ್ತು ಪ್ರಮುಖವಾಗಿ ಫೋಕಸ್ ಮಾಡ್ತಾ ಇರೋದು ಮಾರ್ಕೆಟ್ ಬಗ್ಗೆ. ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಜಗತ್ತಿನ ಒಳನೋಟಗಳು, ಮಾರ್ಕೆಟ್ನ ಸವಾಲುಗಳು, ಅದರ ಜೊತೆಗೆ ಭವಿಷ್ಯದ ದಾರಿ, ಹೊಸ ಪ್ರಾಡಕ್ಟ್ಗಳಿಗೆ ಇರುವಂತಹ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಇವತ್ತು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋಗೆ ಕಳಿಸಿದ್ದೀವಿ. ಶ್ರೀ ಜಯಂತ್ ಗಾಣಿಗ ಅವರು ಡಿಸ್ಟ್ರಿಬ್ಯೂಷನ್ ಸಂಘದ ಅಧ್ಯಕ್ಷರು, ರಾಜ್ಯ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಂತ್ ಗಾಣಿಗ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಲ್ಲ, ಇದು ಬಹುಶಃ ನನ್ನ ತರದ ಬಹಳಷ್ಟು ಜನರ ಪ್ರಶ್ನೆಗಳಾಗಿರುತ್ತೆ. ತುಂಬಾ ಜನಕ್ಕೆ ಪ್ರಶ್ನೆಗಳಿರುತ್ತೆ, ಉತ್ತರ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ನೀವು ಉತ್ತರ ಕೊಡಬೇಕು. ಸೊ ಅವರೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಲ್ಲಿ ಈ ಪ್ರಶ್ನೆಗಳು, ಉತ್ತರಗಳು ಎಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾಗಿದ್ದೀರಿ ನೀವು. ಸೊ ಇದು ಸುಗಮದ ಹಾದಿ ಅಂತೂ ಅಲ್ಲ, ತುಂಬಾ ಕಠಿಣ ದಾರಿಯನ್ನೇ ಸವಿಸಿ ಬಂದಿರ್ತೀರಾ. ಹೇಗೆ ಬಂದ್ರಿ ಈ ಫೀಲ್ಡ್ಗೆ, ಡಿಸ್ಟ್ರಿಬ್ಯೂಷನ್ ಫೀಲ್ಡ್ಗೆ? ಥ್ಯಾಂಕ್ ಯು ಮೇಡಮ್, ನಿಮ್ಮ ಚಾನಲ್ ನಮ್ಮನ್ನು ಹೋಸ್ಟ್ ಮಾಡ್ತಾ ಇರೋದಕ್ಕೆ. ಸೊ ಈ ಫೀಲ್ಡ್ಗೆ ಯಾವ ಥರ ಬಂದ್ವಿ ಅಂದರೆ, ನಾನು ಆಧಾರ್ ಕಂಪ್ನಿ MNCಯಲ್ಲಿ ವರ್ಕ್ ಮಾಡ್ತಾ ಇದೇ ಲೈನಲ್ಲಿ FMCG ಕಂಪ್ನೀಸಲ್ಲಿ ಲೈಕ್ ಬಿಗ್ ಬ್ರ್ಯಾಂಡ್ಸು, ಮೆಡಿಮಿಕ್ಸ್ ಆಗಿರ್ಬೋದು, ಮದರ್ ಡೈರಿ ಆಗಿರ್ಬೋದು, ರುಚಿ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಇಲ್ಲೆಲ್ಲ ಒಂದು 10 ವರ್ಷ MNC ಕಂಪ್ನೀಸಲ್ಲಿ ವರ್ಕ್ ಮಾಡಿ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗಿ. ಸೊ ಆಮೇಲೆ ಒಂದು ದಿವಸ ಅರ್ಥ ಆಯಿತು, ನಾವು ಬೇರೆಯವ್ರ ಡ್ರೀಮ್ಸ್ಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಸಂಬಳ ತೊಗೊಂಡು ಇನ್ನೂ ಎಷ್ಟು ವರ್ಷ ಆಗೋದು ಅಂತ ಹೇಳಿದಾಗ ನಮಗೆ ಗೊತ್ತಿದ್ದು ಇದೊಂದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ದು. ಸೊ ಹಂಗಾಗಿ ಇದೇ ಡಿಸ್ಟ್ರಿಬ್ಯೂಷನ್, ಇದೇ ಲೈನಲ್ಲಿ FMCGಯಲ್ಲೇ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಬರಬೇಕಾಯ್ತು ಮೇಡಮ್. ಸೊ ಡಿಸ್ಟ್ರಿಬ್ಯೂಷನ್ ಫೀಲ್ಡಿಗೆ ಬಂದ್ರಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಸಂಘದ ಅಧ್ಯಕ್ಷರಾದ್ರಿ, ವಿತರಕರ ಸಂಘದ ಅಧ್ಯಕ್ಷರು, ರಾಜ್ಯ ವಿತರಕರ ಸಂಘದ ಅಧ್ಯಕ್ಷರಾದ್ರಿ. ಈ ಅಧ್ಯಕ್ಷ ಸ್ಥಾನಕ್ಕೆ ಬರುವಲ್ಲಿನ ಜರ್ನಿ ಹೇಗೆ ಅಧ್ಯಕ್ಷರಾದ್ರಿ? ಈ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದು ಒಂದು ಮೈಲ್ಸ್ಟೋನ್ ಆದರೆ ಅಲ್ಲಿ ಗಳಿಸಿದ್ದು ಬಂದಿದ್ದು ನಾಲೆಜು, ಎಕ್ಸ್ಪೀರಿಯನ್ಸ್ ಒಂದೇ ಹೊರತು ನಮ್ಗೆ ಇಲ್ಲಿ ಬಂದಾದಮೇಲೆ ಡಿಸ್ಟ್ರಿಬ್ಯೂಷನಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಒಂಥರ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ನಾವು ಲೈಫಲ್ಲಿ ಅಂತ ಅಂದ್ಕೊಂಡು ಬಂದಾದಮೇಲೆ ನಮ್ಗೆ ಗೊತ್ತಾಗಿತ್ತು ಇಲ್ಲೇನೇನು ಚಾಲೆಂಜಸ್ ಇದೆ, ಇಲ್ಲಿ ಎಷ್ಟು ಒಳಗಡೆ ಲೂಪ್ ಹೋಲ್ಸ್ ಇದೆ, ಇಲ್ಲಿ ಯಾವ್ಯಾವ ಥರ ದುಡ್ಡು ಮೋಸ ಮಾಡೋದಕ್ಕೋಸ್ಕರ ನಮ್ಗೆ ಕಾಯ್ತಾ ಇರ್ತಾರೆ ಅಂತ ಹೇಳಿ. ಸೊ ಅದನ್ನೆಲ್ಲ ಚಾಲೆಂಜಸ್ನ ನೋಡ್ಬೇಕಾಗಿದ್ರೆ ಅಸೋಸಿಯೇಷನ್ ಅಂತ ನಮ್ದು ಯಾವುದು ಇರಲಿಲ್ಲ. ಮೋರ್ ಓವರ್ ಏನಂದರೆ ಎಲ್ಲ ಅಲ್ಲಲ್ಲಿ ಡಿಸ್ಟ್ರಿಕ್ಟ್ಸಲ್ಲಿ, ಟೌನ್ಸಲ್ಲಿ ಚಿಕ್ಕದು ಗ್ಯಾದರಿಂಗ್ಸ್ ಮಾಡಿಕೊಂಡು ಅಲ್ಲಲ್ಲಿರೋ ಲೋಕಲ್ ಟೌನ್ಸು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅವರು ಮಾಡ್ಕೊಂಡಿದ್ರು. ಬಟ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಂತ ಹೇಳಿ ಇದ್ದಿದ್ದಂದರೆ ಒಂದು ಮೋಸ್ಟ್ ಪ್ರಾಬ್ಲಿ ಮೈಸೂರು ಒಂದೇ 40 ವರ್ಷದಿಂದ ಇತ್ತು. ಬಟ್ ಅವರೇನು ಆ್ಯಕ್ಟಿವ್ ಆಗಿರಲಿಲ್ಲ. ಮತ್ತು ಅವರೇನು ಎಂಟೈರ್ ಸ್ಟೇಟ್ನ ಒಗ್ಗೂಡಿಸಿ ಒಂದು ಆರ್ಗನೈಸ್ಡ್ ಸೆಕ್ಟ್ರಲ್ಲಿ ಮಾಡಬೇಕು ಅಂತ ಅವ್ರಿಗೂ ಏನು ಇಂಟೆನ್ಷನ್ ಇರಲಿಲ್ಲ.
ಮತ್ತು ನಾನು ರಿಸರ್ಚ್ ಮಾಡಿದಾಗ ನಾನು ಏನಕ್ಕೆ ಇದನ್ನು ಮೇಯ್ನಾಗಿ ಕಾರಣ ಅಂತಂದರೆ ಅಸೋಸಿಯೇಷನ್ ಮಾಡೋದಕ್ಕೆ ನಾವೊಂದು ಬ್ರ್ಯಾಂಡ್ ತೊಗೊಂಡೆ ಇನಿಷಿಯಲ್ ಸ್ಟೇಜಸಲ್ಲಿ ಡಿಸ್ಟ್ರಿಬ್ಯೂಷನ್ಗೆ. ಸೊ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಇನ್ವೆಸ್ಟ್ಮೆಂಟ್ ಆಗೋಗಿತ್ತು, ಅದರದ್ದು ಬಿಸ್ನೆಸ್ಸು ನಡೀತಾ ಇತ್ತು. ಸೊ ಸ್ಟಾರ್ಟ್ ಮಾಡಿ ವಿತಿನ್ ಅ ಮಂತ್, ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿ ವಿತಿನ್ ಅ ಮಂತಲ್ಲಿ ಕಂಪ್ನಿಯವ್ರು ಯಾವುದೋ ಸಣ್ಣ ಕಾರಣಕ್ಕೆ ನಿಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ ನಾಳೆಯಿಂದ ಇರಲ್ಲ ಅಂತ ಹೇಳಿದ್ರು. ಸೊ ನಾನು ನಾಳೆಯಿಂದ ನಂದು ಯೋಚನೆ ಏನು, ಅಟ್ಲೀಸ್ಟ್ ಕೆಲಸದಲ್ಲಿದ್ದರೆ ನನಗೇನದೇ ನನ್ನ ಇನ್ವೆಸ್ಟ್ಮೆಂಟ್ ಏನಿರಲ್ಲ, ಕೆಲಸ ಅಲ್ಲ ಇನ್ನೊಂದು ಕೆಲಸ ಹೋಗುತ್ತೆ, ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತೀನಿ, ಓಕೆ. ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗೋಗಿದೆ. ಬಟ್ ನಾಳೆ ಇವಾಗ ನಾನು ಕೊಂಡ್ಕೊಂಡ್ರೋ ಸ್ಟಾಕು ನಾಳೆ ಎಲ್ಲಿ ಸಪ್ಲೈ ಮಾಡಲಿ, ಹೆಂಗೆ ಸೇಲ್ಸ್ ಮಾಡಲಿ, ಹೆಂಗೆ ಲಿಕ್ವಿಡೇಟ್ ಮಾಡಲಿ, ಇದಕ್ಕೆ ಮಾರ್ಜಿನ್ ಹೆಂಗೆ ತೊಗೊಂಡ್ಲಿ ಅನ್ನೋ ಚಾಲೆಂಜಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಥರ ರಾತ್ರಿ ಎಲ್ಲ ಕಾಡ ಸ್ಟಾರ್ಟ್ ಆಯಿತು. ಆವಾಗ ನನಗೆ ಯಾರಾದರೂ ಹೆಲ್ಪ್ ಬರ್ತಾರಾ, ಏನಾರು ಆಗುತ್ತಾ ಅಂತ ನೋಡಿದಾಗ ಯಾರೂ ಇರಲಿಲ್ಲ. ಇಲ್ಲಿ ಯಾರು ಒಂದು ಆರ್ಗನೈಸ್ ಸೆಕ್ಟರ್ ಥರ ಯಾರೂ ಇರಲಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಸೊ ಅದೇ ಲೂಪಲ್ಲಿ ಅವ್ರಿಗೆ ಬೆನಿಫಿಟ್ ಆಗಿತ್ತು ಬ್ರ್ಯಾಂಡ್ಸ್ಗೆ. ಸೊ ಅದನ್ನು ಓವರ್ಕಮ್ ಮಾಡಬೇಕು ಅಂತೇಳಿ ನಾವೇನು ಮಾಡಿದ್ವಿ, ಒಂದು 3-4 ಜನ ಫ್ರೆಂಡ್ಸ್ ನಾವೇ ಅವರ ಬ್ರ್ಯಾಂಡ್ಸ್ಗೆ ಒಂದು ಸ್ವಲ್ಪ ಇದು ಮಾಡಿ, ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಅವ್ರದ್ದು ಯಾವ ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತದೆ ಅವ್ರಿಗೆಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ನಮ್ಮದೆಲ್ಲ ಸೆಟಲ್ಮೆಂಟ್ ಆಗಿ ಮಾಡ್ಕೊಳ್ತಾ ಮಾಡಿದ್ವಿ. ಅದಾದಮೇಲೆ ನಮಗೊಂದು ಕ್ಲಾರಿಟಿ ಸಿಕ್ತು, ಇಲ್ಲ ನಮಗೊಂದು ಅಸೋಸಿಯೇಷನ್ ಬೇಕು, ನಾವೇ ಮಾಡ್ರೆ ಒಳ್ಳೇದು ಅಂತೇಳಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ರಾಜ್ಯಾದ್ಯಂತ ಪರ್ಯಟನೆ ಮಾಡಿದ್ವಿ. ಆಲ್ಮೋಸ್ಟ್ 1-2 years ಏನೋ ಮಾಡಿದ್ವಿ. ಎಲ್ಲ ಟೌನ್ಸ್ಗೂ ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಹೋಗಿ ಅಲ್ಲಿ ಇರೋರನ್ನ ಇನ್ನೂ ಒಂಥರ ಫುಲ್ಲಾಗಿ ಫಾರ್ಮ್ ಮಾಡಿದ್ವಿ. ಅಸೋಸಿಯೇಷನ್ಸ್ ಇನ್ನೂ ಆರ್ಗನೈಸ್ಡ್ ಸೆಕ್ಟ್ರಾಗಿ ಕನ್ವರ್ಟ್ ಮಾಡಿದ್ವಿ. ಇಲ್ಲದೆ ಇರೋ ಕಡೆ ನಾವೇ ಫಾರ್ಮ್ ಮಾಡಿದ್ವಿ. ಅಲ್ಲಿರೋ ಒಂದು 10 ಜನ ಡಿಸ್ಟ್ರಿಬ್ಯೂಟರ್ಸ್ ನಾವು ಗೂಡ್ಸೋದು, ಅಲ್ಲೇ ಯಾವ್ದಾದ್ರು ಸಭಾಭವನಕ್ಕೆ ಕರೆಯೋದು, ಇಲ್ಲ ಒಂದು ಯಾವುದೋ ಟೆಂಪಲಲ್ಲಿ ಕರೆದು ಈ ಥರ ಒಂದು ಮೀಟಿಂಗ್ ಮಾಡಿ ನಿಮಗೆ ಈ ಥರ ಒಗ್ಗಟ್ಟು ಬೇಕು, ನಾವು ಇಲ್ಲಿಂದ ನಾಲೆಜ್ ನಿಮ್ಗೆ ಸಿಗುತ್ತೆ, ನಿಮ್ಮಲ್ಲಿ ಏನಾದರೂ ತೊಡಗುಗಳಿದ್ರೆ ನೀವು ಅಲ್ಲಿಂದ ನಮಗೆ ಕಮ್ಯುನಿಕೇಟ್ ಮಾಡಿ. ಸೊ ಅದನ್ನು ಓವರ್ ಆಲ್ ಡಿಸ್ಕಷನ್ ಮಾಡಿ ಯಾವ ಥರ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನೋದನ್ನ ಮುಂದಿನ ದಿವಸದಲ್ಲಿ ಓಡಾಡೋಣ ಅಂತೇಳಿ ಮಾಡಿದ್ದು ಸಂಘ ಇದು. ಎಷ್ಟು ವರ್ಷ ಆಯ್ತು ಸರ್ ಈ ಸಂಘಕ್ಕೆ? ಇವಾಗ 9 ವರ್ಷ ಆಯ್ತು ನಾನು. 9 ವರ್ಷ. ನೆಕ್ಸ್ಟ್ ಇಯರ್ ಮಾರ್ಚ್ಗೆ 10 years ಆಯ್ತು. ಎಷ್ಟು ದೊಡ್ಡ ನೆಟ್ವರ್ಕ್ಸ್ ಇದೆ ನಿಮ್ಮ ಸಂಘ? ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ನಿಮ್ಮ ಸಂಘದಲ್ಲಿ? 11,000 ಜನ ಇದ್ದಾರೆ. 11,000 ಇಡೀ ರಾಜ್ಯಾದ್ಯಂತ 11,000 ಜನ ಇದ್ದಾರೆ. 89 ಡಿಸ್ಟ್ರಿಕ್ಟ್ ಅಲ್ಲಿ ಅಸೋಸಿಯೇಷನ್ ಇದೆ. ಡಿಸ್ಟ್ರಿಕ್ಟ್ ಟೌನ್ಸ್ ಎಲ್ಲ ಸೇರಿ 89 ಅಸೋಸಿಯೇಷನ್ಸ್ ಇದೆ. ಎಲ್ಲಾನು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ವೆಲ್ಫೇರ್ ಅಸೋಸಿಯೇಷನ್ಗೆ ಲಿಂಕ್ ಆಗಿದೆ ಇವಾಗ. ಸೊ ಅಸೋಸಿಯೇಟ್ ಆಗಿದೆ ನಮ್ಮ ಜೊತೆಲಿ. ಈಗ ನಾರ್ಮಲಾಗಿ ನಡೀತಾರೆ. ಏನೋ ಗ್ರಾಜುವಲ್ ಯಾವ್ದಾದ್ರು ಬ್ರ್ಯಾಂಡ್ಸ್ ಒಂದು ಪ್ರಾಬ್ಲಮ್ ಇದ್ದರೆ ಅವ್ರು ಅದನ್ನ ನಮಗೆ ಫೋನ್ ಮಾಡಿದ್ರೆ ನಾವು ಅದು ಡೈರೆಕ್ಟ್ ಕಂಪ್ನಿಯವ್ರಿಗೆ ಫೋನ್ ಮಾಡಿ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ಗೆ ನಾವು ಇದನ್ನ ಮುಂದುವರ್ಸ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ನ್ಯಾಷನಲ್ ಲೆವೆಲಲ್ಲೂ ಇದೆ ಚೆನ್ನಾಗಿ ಸ್ಟ್ರಾಂಗ್ ಆಗಿ. ಸೊ ನಾವ್ಯಾವಾಗ ಇಲ್ಲಿ ಲೋಕಲಲ್ಲಿ ನಾವು ಸ್ಟ್ರಾಂಗ್ ಆದ್ವು, ನ್ಯಾಷನಲ್ ಲೆವೆಲಲ್ಲೂ ಅದೇ ಥರ ಸ್ಟ್ರಾಂಗ್ ಆದ್ವಿ. ಇವಾಗ ನ್ಯಾಷನಲ್ ಲೆವೆಲಲ್ಲೂ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಕೆಲಸ ಮಾಡ್ತೇನೆ. AICPF ಅಂತೇಳಿ ಆಲ್ ಇಂಡಿಯಾ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇದೆ. ಸೊ ಈ ಒಗ್ಗಟ್ಟಾದ್ಮೇಲೆ ಎಲ್ಲ ಡಿಸ್ಟ್ರಿಬ್ಯೂಟರ್ ಒಂದು ಅಸೋಸಿಯೇಷನ್ ಬಂದ ಮೇಲೆ ನಿಮಗೆ ಸುಮಾರು ಬದಲಾವಣೆ ಆಗಿರ್ಬೋದಲ್ಲ ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿ? ಬಹಳಷ್ಟು ಬದಲಾವಣೆ ಆಗಿದೆ. ಮುಂಚೆ ಇಲ್ಲಿ ಪ್ರತಿಯೊಂದು ಸೂಪರ್ ಮಾರ್ಕೆಟ್ಸ್ ಒಂದು ಧೋರಣೆ ಇತ್ತು. ಡಿಸ್ಟ್ರಿಬ್ಯೂಟರ್ಸ್ ಅಂದ್ರೆ ಕಾಲ್ ಕಸ ತರ, ಅಂದ್ರೆ ಅವ್ರಿಗೆ ಪ್ರಾಫಿಟ್ಸ್ ಬೇಕು. ಪ್ರಾಫಿಟ್ಸ್ ಯಾರು ಕೊಡ್ತಾರೆ? ಬ್ರ್ಯಾಂಡ್ಸ್ ಕೊಡ್ತಾರೆ, ಕೈಯಿಂದ ಏನು ಕೊಡಲ್ಲ ಅನ್ನೋ ಥರ. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೆಂಗ್ ನಡೆಯುತ್ತೆ ಅಂದ್ರೆ ಈ ಸೂಪರ್ ಮಾರ್ಕೆಟ್ಸ್ ಇದಾರಲ್ಲ ಇವ್ರಿಗೆ ಪೂರ್ತಿ ಡಿಸ್ಟ್ರಿಬ್ಯೂಟರ್ಸ್ ಇನ್ವೆಸ್ಟ್ಮೆಂಟ್, ಬ್ರ್ಯಾಂಡ್ಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಒಂದು ಸೂಪರ್ ಮಾರ್ಕೆಟ್ಗೆ ಜಸ್ಟ್ ಅವ್ರು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತಾರೆ, ಬಟ್ ಅವ್ರಿಗೆ ಪೂರ್ತಿ ಸರ್ಫ್ ಎಲ್ಲಾನು ನಾವೇ ತಲುಪಿಸೋದಲ್ಲ. ಪ್ರತಿಯೊಂದು ಸಾಲದಲ್ಲಿ ಕೊಟ್ಟಿರ್ತೀವಿ. ಸೊ ಅವ್ರ ಧೋರಣೆ ಹೆಂಗೆ ಅಂದರೆ ನೀವೇ ನಮ್ಮ ಕಾಲ್ ಕಸ ತೊಗೊಂಡೋಗಿ ಬಿಲ್ ಸರ್ 1 week ಆಯಿತು ಪೇಮೆಂಟ್ ಕೊಡಿ ಅಂದರೆ ಹಿಂಗೆ ಎತ್ತಿ ಬಿಸಾಕಿ ನಾಳೆ ಬಾ ಅಂತ ಹೇಳೋದು. ಸ್ವಲ್ಪ ಜೋರಾಗಿ ಯಾರು ಕೇಳಿದ್ರೆ ಅವ್ರಿಗೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಅವ್ರದ್ದು ಒಂದು ಸಂಘ ಇದೆ, DMA ಅಂತೇಳಿ, ಬೆಂಗಳೂರು ಮರ್ಚೆಂಟ್ ಅಸೋಸಿಯೇಷನ್ ಅಂತೇಳಿ. ಅವ್ರದ್ದೊಂದು ಸಂಘ ಮಾಡಿಕೊಂಡು ಅದರಲ್ಲಿ ಅವರು ತುಂಬ ನೆಕ್ಸ್ಟ್ ಲೆವೆಲ್ಗೆ ಒಂಥರ ಎಕ್ಸಿಕ್ಯೂಟ್ ಮಾಡ್ತಾಯಿದ್ರು. ಸೊ ಅದನ್ನು ಚಾಲೆಂಜಸ್ ಫೇಸ್ ಮಾಡೋದಕ್ಕೋಸ್ಕರ ಬ್ರ್ಯಾಂಡ್ಸು ಪ್ಲಸ್ಸು ನಮ್ಮ ಕಸ್ಟಮರ್ಸ್ನು, ನಮ್ಮ ಕಸ್ಟಮರ್ಸ್ ಅಂದರೆ ಈ ಸೂಪರ್ ಮಾರ್ಕೆಟ್ಸು, B ಕ್ಲಾಸ್ ಔಟ್ಲೆಟ್ಸು ಯಾರಿದ್ದಾರೆ ಇವರೆಲ್ಲರೂ ನಮ್ಮ ಜೊತೆ ಪ್ರಾಪರಾಗಿ ಒಡನಾಟ ಇಟ್ಕೊಳ್ಬೇಕು ಅಂತ ಹೇಳಿನೇ ಮಾಡಿದ್ವಿ. ಓಕೆ. ಸೊ ಅಂದರೆ ಡಿಸ್ಟ್ರಿಬ್ಯೂಟರ್ಸನ್ನು ಗೌರವಯುತವಾಗಿ ನಡೆಸ್ಕೊಳ್ದಿರುವ ತುಂಬ ಉದಾಹರಣೆಗಳಿದೆ ಹಾಗಾದರೆ. ಸೊ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಟಾಪ್ ಇನ್ ಟೌನ್ ಅಂತ ನೀವು ಕೇಳಿರ್ಬೋದು, ಸೂಪರ್ ಮಾರ್ಕೆಟ್. ಅವ್ರದ್ದು ಒಂದು ಚೈನ್ ಔಟ್ಲೆಟ್ಸು ಒಂದು 11 ಔಟ್ಲೆಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಇದೇ ಥರ ಒಂದು 6 years ಬ್ಯಾಕು ನಮ್ಮ ಅಸೋಸಿಯೇಷನ್ ಮೆಂಬರ್ ಒಬ್ಬರಿಗೆ ಅವ್ರ ಹುಡುಗ ಸಪ್ಲೈಗೆ ಹೋದಾಗ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು. ಇಲ್ಲಿ ಕೊಡೋಕ್ಕಾಗಲ್ಲ, ಸ್ಟಾಕು ಕೊಡಲ್ಲ, ಏನು ಮಾಡ್ತೀವಿ ಮಾಡು ಅಂತ. ಅದು ನಮ್ಮವ್ರಿಗೂ ತಲುಪ್ತು. ನಾವು ಹೋಗಿ ಒಂಥರ ಕನ್ವೀನಿಯೆಂಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು. ನನಗೆ MLA ಗೊತ್ತು,
ಈ ನಾವು ಬಿಲ್ಡಿಂಗು ಯಾರು ಬಾಡಿಗೆಗಿದ್ವಿ ಅಂದರೆ ಇಲ್ಲಿ ಲೋಕಲ್ ಕಾರ್ಪೊರೇಟ್ರು ಅಂತೆಲ್ಲ ಹೇಳಿದ್ರು. ನಾವು ಹೌದಾ ಅಂತೇಳಿ ನಾವು ಒಂದು ಸ್ವಲ್ಪ ವಾಗ್ವಾದ ಸ್ಟಾರ್ಟ್ ಆಯಿತು. ನಮ್ಮದು ಕೈ ಮಿಲಾಯಿಸಿದ್ವಿ. ಬಟ್ ನಾನು ಎಲ್ಲರೂ ಅಲ್ಲೇ ನಾನೇ ಇದ್ದೆ, ಸ್ವತಃ ನಾನೇ ಎಲ್ಲನೂ ಕಂಟ್ರೋಲ್ ಮಾಡಿ ಇದೆಲ್ಲ ಬೇಡ, ಯಾಕಂದರೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಅವರು ಇದು ಮುಂದಿನ ಹೋಗೋದು ಬೇಡ ಅಂತೇಳಿ ಅವ್ರನ್ನ ಒಂಥರ ಶ್ರಮಿಸಿ ಬಿಟ್ಟು ಬಂದ್ವಿ. ಬಂದಾದ್ಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮ್ಮನ್ನ, ಸಪ್ಲೈ ಸ್ಟಾಪ್ ಮಾಡಬೇಡಿ ದಯವಿಟ್ಟು, ಇಲ್ಲಾಂದರೆ ನಾವೆಲ್ಲ ಬೀದಿಗೆ ಬರ್ತೀವಿ, ನಮ್ಮ ಹತ್ರ ವರ್ಕರ್ಸ್ ಇಷ್ಟೊಂದು ಜನ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಆಯಿತು ಅಂತೇಳಿ ಬಂದ್ವಿ. ಬಂದಾದ್ಮೇಲೆ ಒಂದು ವೀಕ್ ಬಿಟ್ಟು ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಈ ಥರ ನಮ್ಮ ಹುಡುಗರ ಮೇಲೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಕೈ ಕಾಲೆಲ್ಲ ಮುರಿದೋಗಿದೆ ಅಂತೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಆಲ್ಮೋಸ್ಟ್ 1 ವರ್ಷ ಆ ಕೇಸ್ ನಡೀತು. ಸೊ ನಾವು ಅವ್ರ ಮೇಲೆ ಕೈಯೇ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಅವ್ರಿಗೆ ಯಾವುದೇ ಎವಿಡೆನ್ಸ್ ಇಲ್ಲ. ಬಟ್ ಅವ್ರಿಗೆ ಪ್ರಭಾವಿಗಳು ಇದ್ದಿದ್ದರಿಂದ ನಮ್ಮ ಅಸೋಸಿಯೇಷನ್ ಮೇಲೆ ಒಂದು ಇದು ಮಾಡಿ ಆ ತದನಂತರದಲ್ಲೂ ಅವ್ರಿಗೆ ಫುಲ್ಲು ಸಪ್ಲೈ ಹೋಲ್ಡ್ ಮಾಡಿಬಿಟ್ವಿ. ಆ ಕೇಸ್ ಮೇಲೇನು ಅಂತ ಅಂತಂದರೆ ಅದಕ್ಕೆ ಅಷ್ಟೊಂದು ಎವಿಡೆನ್ಸ್ ಇರಲಿಲ್ಲ. ಹಾಗಾಗಿ 1 ದಿವಸ ಸ್ಟೇಷನಲ್ಲಿ ಕೂರ್ಸೋಕ್ಕಾಯ್ತು ಅಷ್ಟೇ. ಯಾಕಂದರೆ ನಮ್ಮ ಇಲ್ಲಿ ಸಂಘದವರೆಲ್ಲ ಒಂದು 200-300 ಜನ ಕೆಂಗೇರಿ ಸ್ಟೇಷನ್ ಹತ್ರ ಸೇರಿ ಅಲ್ಲಿ ಎಲ್ಲ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೂ ಒಂದು ಮನವರಿಕೆ ಆಯಿತು, ಇಲ್ಲ ಇದು ಸುಮ್ಮನೆ ತುಂಬ ಕಾಂಪಿಟೇಷನ್ ಆಗುತ್ತೆ ಅಂತೇಳಿ ಅವರು ಇದು ಮಾಡಿದ್ರು. ಆದಮೇಲೆ ಕೋರ್ಟಲ್ಲಿ ನಡೀತಾ ಇತ್ತು 1 year. ಬಟ್ ಆದರೆ ಅವಾಗ ಅವ್ರಿಗೆ ಅರ್ಥ ಆಗಿತ್ತು ಏನಂದರೆ, ಆಮೇಲೆ ಅವರ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೂತ್ಕೊಂಡು ತಾಳ್ಮೆಯಿಂದ ಮಾತಾಡಿ ಅವಾಗ ನಮ್ಮ ಜೊತೆ ಜಾಯಿಂಟ್ ಕಮಿಟಿ ಅಂತ ಮಾಡಿಕೊಂಡು, ಇನ್ನೇನಾದರೂ ಈ ಥರ ಮುಂದೆ ಪ್ರಾಬ್ಲಮ್ಸ್ ಆಗಿದ್ರೆ ನಾವು ನಮ್ಮ ಕಡೆಯಿಂದ ಇಟ್ಕೊಡ್ತೀವಿ ಸರ್, ನೀವು ದಯವಿಟ್ಟು ಈ ಥರ ಎಲ್ಲ ಆ್ಯಕ್ಷನ್ಸ್ ತೊಗೊಬೇಡಿ ಅಂತ ಹೇಳಿದ್ರು. ಬಟ್ ಈ ಒಂದು ತುಂಬ ಪ್ರಿಸೈಸ್ ಆಗಿ ಅವ್ರಿಗೆ ಸಪ್ಲೈಸ್ ಎಲ್ಲ ಹೋಲ್ಡ್ ಮಾಡಿದ್ಮೇಲೆ ಅವ್ರಿಗೆ ಪೂರ್ತಿ ಬಿಸ್ನೆಸ್ ಬಿದ್ದೋಗಿ ಲಾಸ್ ಆಗಿ ಎಂಟೈರ್ ಚೈನ್ ಮಾರಿ ಇವಾಗ ಒಂದು 3-4 ಇರ್ಬೋದು ಬ್ರ್ಯಾಂಡ್ಗಳು. ಮುಂಚೆ 11 ಇತ್ತು, ಇವಾಗ 3-4 ಇತ್ತು. ಸೊ ನೀವು ಹೇಳ್ತಾ ಇರೋದ್ರಲ್ಲಿ ನನಗೆ ಕಾಣಿಸ್ತದೆ ಡಿಸ್ಟ್ರಿಬ್ಯೂಟರ್ ರೋಲ್ ಎಷ್ಟಿದೆ ಒಂದು ಬಿಸ್ನೆಸ್ ಅಲ್ಲಿ ಅಂತ. ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಇಂದ ಎಂಡ್ ಕಸ್ಟಮರ್ಗೆ ರೀಚ್ ಮಾಡಿಸುವ ನಡುವೆ ಆ ಡಿಸ್ಟ್ರಿಬ್ಯೂಟರ್ ಜರ್ನಿ ಇದೆಯಲ್ಲ, ಅದೆಷ್ಟು ಕೀ ಪಾಯಿಂಟ್ ಆಗಿರುತ್ತೆ ಅಂತ. ಮೈನೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಮೇಡಮ್, ಮೈನೇ ಒಬ್ಬರು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಲ್ಲ ಅಂದರೆ ಯಾವ ಬ್ರ್ಯಾಂಡ್ ಬೆಳೆಯೋಕ್ಕೂ ಆಗಲ್ಲ. ಸಪೋಸ್ ಯಾರೋ ಸ್ಟಾರ್ಟರ್ಸ್ ಆಗಿರ್ಬೋದು, ಇವಾಗ ನೀವು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಅಂತ ಇಟ್ಕೊಂಡ್ರು, HUL ಅಂತ ಇಟ್ಕೊಂಡ್ರು, ಅಥವಾ P&G ಅಂತ ಇಟ್ಕೊಂಡ್ರು, ನೆಸ್ಲೆ, ಕ್ಯಾಡ್ಬರೀಸ್ ಯಾವ್ದಾರು ತಗೊಳ್ಳಿ, ವಿತೌಟ್ ಅ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅವ್ರು ಇಷ್ಟೊಂದೆಲ್ಲ ಅಚೀವ್ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತಾ ಇತ್ತು? ಅವ್ರು ಹೋಗಿ ಪ್ರತಿಯೊಂದು ಅಂಗಡಿಗೂ ತಲುಪಿಸ್ತಾ ಇದ್ರ, ಪ್ರತಿಯೊಂದು ಅಂಗಡಿಗೂ ಸಾಲ ಕೊಡ್ತಾ ಇದ್ರ? ಸಾಧ್ಯನೇ ಇಲ್ಲ. ಅಲ್ಲಿ ಆ ಏರಿಯಾ ಅಲ್ಲಿ ಇಷ್ಟು ಔಟ್ಲೆಟ್ಸು, ಇಲ್ಲೊಬ್ಬರು ಡಿಸ್ಟ್ರಿಬ್ಯೂಟರ್ ಬೇಕು ಅಂತ ಹೇಳಿ ಅವ್ರು ಡೈಲಿ ರೊಟೀನಲ್ಲಿ ಅವ್ರದ್ದು ಬ್ರ್ಯಾಂಡ್ನ ಮ್ಯಾನೇಜ್ ಮಾಡಿದ್ದಕ್ಕೆ ಇವತ್ತು ಅವರೆಲ್ಲ ಬ್ರ್ಯಾಂಡ್ ಆಗಿರೋದೇ ಹೊರತು ಅವ್ರು ಡೈರೆಕ್ಟಾಗಿ ಬಂದು ಯಾರು ಬ್ರ್ಯಾಂಡ್ ಆಗೋರಲ್ಲ. ಸೊ ಇದು ಕೀ ಪಾಯಿಂಟ್. ಈ ಒಂದು ಸ್ಮಾಲ್ ಔಟ್ಲೆಟ್ಸ್ ನಡೆಯೋದು ಅಷ್ಟೇ, ಒಬ್ಬ ಡಿಸ್ಟ್ರಿಬ್ಯೂಟರಿಂದನೇ ನಡೆಯೋದು. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ರೆ ಅವ್ರ ಲೋಕಲ್ ಪಾರ್ಟಿನ ಏನು ಒಳ್ಳೆ ಮನುಷ್ಯನ ಅಂತ ನೋಡ್ತೀವಿ, ಅವ್ರಿಗೆ ಸಾಲ ಕೊಡ್ತೀವಿ. 15 ದಿವಸ ಆಗ್ಬೋದು, 20 ದಿವಸ ಆಗ್ಬೋದು. ಬಟ್ ಅವ್ರು ಯಾರೋ ಅವ್ರ ಕನ್ಸ್ಯೂಮರ್ಸ್ಗೆ ಸಾಲ ಕೊಡ್ತಾರೋ ನಾವು ಕೇಳಲ್ಲ. ಬಟ್ ನಮ್ಗೆ ಯಾರು ಬ್ರ್ಯಾಂಡ್ಸ್ ಅವ್ರು ಸಾಲನೂ ಕೊಡಲ್ಲ, ನಮ್ದೆಲ್ಲ ಎಗೇನ್ಸ್ಟಲ್ಲೇ ಇರುತ್ತೆ ಪೇಮೆಂಟ್ಸ್. ನಾವು ದುಡ್ಡು ಹಾಕ್ರೇ ಮಾಲ್ ಕಳಿಸೋದು. ಎಲ್ಲ ರಿಸ್ಕ್ ನಮ್ಮ ಮೇಲೆ ಇರುತ್ತೆ. ಎಂಡ್ ಆಫ್ ದ ಡೇ ಇಲ್ಲಿ ದುಡ್ಡು ಕೊಡಬೇಕು, ಅಲ್ಲಿ ಸಾಲನೂ ಕೊಡಬೇಕು. ಈ ಸೆಂಟ್ರಲ್ ನಮ್ಗೆ ಇದಕ್ಕೆ ಜಸ್ಟ್ ಒಂದು ಪಾರ್ಟ್ ಆಫ್ ಕಮಿಷನ್ ಕೊಡ್ತಾರೆ ಅಷ್ಟೇ. ಸೊ ಇದು ಇವಾಗ ಎಷ್ಟು ವಾಸ್ಟ್ ಆಗಿದೆ ಅಂದರೆ FMCG ಆರ್ಗನೈಸೇಷನ್ನು ಎಂಟೈರ್ ಇಡೀ ಪ್ಯಾನ್ ಇಂಡಿಯಾದಲ್ಲಿ 1/3 ಆಫ್ ದ ಎಕನಾಮಿ ಹೋಲ್ಡ್ ಮಾಡ್ತಾ ಇರೋದೇ FMCG ಸೆಕ್ಟರ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದಿತ್ತು. ಬಟ್ ನಮಗೆ ಗೌರ್ಮೆಂಟಿಂದ ಏನು ಇದು ಏನೂ ಇಲ್ಲ, ಏನು ಬೆನಿಫಿಟ್ಸು ಇಲ್ಲ. ಇವಾಗ ಮಾರ್ಕೆಟಲ್ಲಿ ಚಾಲೆಂಜಸ್ ಏನೇನು? ಮಾರ್ಕೆಟಲ್ಲಿ ಚಾಲೆಂಜಸ್ ಅಂದರೆ ಹೊಸ ಬರತಾ ವರ್ಗ ಅಥವಾ ಡಿಸ್ಟ್ರಿಬ್ಯೂಟರ್ಸ್ಗೆ ಇವಾಗ ಹೊಸ ಥರ ಚಾಲೆಂಜಸ್ ಅಂದರೆ ಇ-ಕಾಮರ್ಸ್, ಕ್ವಿಕ್ ಕಾಮರ್ಸ್ ಮೇಯ್ನ್ ಆಗಿ. ಯಾಕಂದರೆ ಎಲ್ಲ ಡೈರೆಕ್ಟಾಗೇ ಸಪ್ಲೈ ಮಾಡ್ತಾರೆ ಮನೆಗೆ. 5 ಮಿನಿಟ್ಸಲ್ಲಿ ಸಪ್ಲೈ ಮಾಡ್ತೀವಿ, 10 ಮಿನಿಟ್ಸಲ್ಲಿ ಸಪ್ಲೈ ಮಾಡ್ತೀವಿ, ಆಮೇಲೆ ಡಿಸ್ಕೌಂಟ್ ರೇಟಲ್ಲಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಔಟ್ಲೆಟ್ಗೆ, ಡಿಸ್ಟ್ರಿಬ್ಯೂಟರ್ಗೆ ಏನು ರೇಟಲ್ಲಿ ಬರುತ್ತೋ ಅದೇ ಕಾಸ್ಟ್ಗೆ ಕೊಡಬೇಕಾಗುತ್ತೆ. ಔಟ್ಲೆಟ್ ಅವರು ಅದ್ರ ಮೇಲೆ ಮಾರ್ಜಿನ್ ಇಟ್ಕೊಂಡೇ ಮಾರಬೇಕಾಗುತ್ತೆ. ಇಲ್ಲೇನಾಯಿತು ಅಂದರೆ ಡೈರೆಕ್ಟ್ ಒಂದು ಎಂಟೈರ್ ಚೈನ್ ಸಿಸ್ಟಮ್ನೇ ಕಟ್ ಮಾಡಿ ಡೈರೆಕ್ಟ್ ಆಕ್ಸಿಸ್ ಮಾಡ್ತಾ ಇದ್ದಾರಲ್ಲ. ಇದು ಇವಾಗ ಯಾವ ಲೆವೆಲ್ಗೆ ಪ್ರಾಬ್ಲಮ್ ಇದೆ ಅಂದರೆ, ಸಪೋಸ್ ಇವಾಗ ನಾವೊಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಯೂನಿಟ್ ಮಾಡಬೇಕು ಅಂದರೆ ನನಗೆ FSSAI ಲೈಸೆನ್ಸ್ ಬೇಕು, ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಬೇಕು, GST ಸರ್ಟಿಫಿಕೇಟ್ ಬೇಕು, ನಂದು ಗಾಡಿ ಎಲ್ಲನೂ ಎಲ್ಲೋ ಬೋರ್ಡ್ ಆಗಿರಬೇಕು, ಅದಕ್ಕೆಲ್ಲ ಕಂಪ್ಲೀಟಾಗಿ ನಾನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ನನಗೆ ಗೌರ್ಮೆಂಟ್ ನಾಮ್ಸ್ ಅಲ್ಲೇನೆ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಈ ಒಂದು ನಮ್ಮ ಸ್ಟಾಫ್ಸ್ಗೆ ಏನು ಕಮರ್ಷಿಯಲ್ ಕರೆಂಟೇ ಕೊಡ್ತಾರೆ. ಓಕೆ, ಅದಕ್ಕೆ ನಮಗೇನು ಯಾವ ಇದು ಇಲ್ಲ. ಬಟ್ ಇವ್ರಿಗೆ ಇ-ಕಾಮರ್ಸ್ ಅವ್ರಿಗೆ ಹೇಳಿದ್ರೆ ಯಾವುದೇ ರೀತಿಯಾದಂಥ ಇದಿಲ್ಲ. ಅವರು
ಫಸ್ಟ್ ಆಫ್ ಆಲ್ ಅವ್ರ ಹುಡುಗರು ಯಾರು ಬರ್ತಾರಲ್ಲ ಅವ್ರಿಗೊಂದು ಇನ್ಶೂರೆನ್ಸ್ ಇರಲ್ಲ, ಅವ್ರಿಗೆ ಒಂದು ಏನೋ ಗಾಡಿಗಳಿಗೆ ಯಾವುದೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲೋ ಬೋರ್ಡ್ ಏನಲ್ಲ ಅವರು ನಾರ್ಮಲ್ ಅವ್ರ 2 ವೀಲರ್ ಇರುತ್ತೆ, ಅದು ವೈಟ್ ಬೋರ್ಡ್ ಸೆಕ್ಯೂರಿಟಿ ಇಲ್ಲ ಏನಿಲ್ಲ ಓವರ್. ಮತ್ತೆ ಅವ್ನು ಯಾವ ಬ್ರ್ಯಾಂಡ್ ಒರಿಜಿನಲ್ ಡೂಪ್ಲಿಕೇಟ್ ಕಸ್ಟಮರ್ಸ್ ಹೆಂಗ್ ಗೊತ್ತಾಗುತ್ತೆ? ಇವಾಗ ನಾವಾದ್ರೆ ಅಥರೈಸ್ ಡಿಸ್ಟ್ರಿಬ್ಯೂಟ್ರು, ಕಂಪ್ನಿ ನನಗೆ ಡೂಪ್ಲಿಕೇಟ್ ಐಟಮ್ ಸಪ್ಲೈ ಮಾಡಲ್ಲ, ನಾನು ಔಟ್ಲೆಟ್ಸ್ಗೆ ಡೂಪ್ಲಿಕೇಟ್ ಐಟಮ್ ಸಪ್ಲೈ ಮಾಡಲ್ಲ. ಬಟ್ ಯಾವಾಗ ಕ್ವಿಕ್ ಕಾಮರ್ಸ್ ಇಂದ ಡೈರೆಕ್ಟ್ ನಿಮ್ಮ ಮನೆಗೆ ಒಂದು ಪ್ರಾಡಕ್ಟ್ ಬರುತ್ತೆ, ಅದು ಕಡಿಮೆ ರೇಟಲ್ಲಿ ಬರ್ತಾ ಇದೆ ಅಂದಾಗ ನಿಮ್ಗೆ ಹೆಂಗ್ ಗೊತ್ತು ಅದು ಒರಿಜಿನಲ್ ಐಟಮ್ ಇದು? ಎಕ್ಸಾಕ್ಟ್ಲಿ ಪ್ರಶ್ನೆ ನನಗೂ ಇದೆ. ಈ ತರ ಡೂಪ್ಲಿಕೇಟ್ ಐಟಮ್ಸ್ ಆನ್ಲೈನ್ ಥ್ರೂ ಬರುತ್ತೆ ಮೇಡಮ್. ಬಹಳಷ್ಟು ಉದಾಹರಣೆ ಇದೆಯಲ್ಲ. ಎಷ್ಟೋ ಜನ ಈಗ ರೀಸೆಂಟಾಗಿ ಡಿಮಾರ್ಟ್ ಎಲ್ಲ ನೀವು ನೋಡ್ಬೋದು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೇ ಬಂದಿದೆ ಸಿಕ್ಕಾಪಟ್ಟೆ ಉದಾಹರಣೆ. ಸೊ ಅದಕ್ಕೆ ಕಡಿಮೆ ಪ್ರೈಸಿಗೆ ಬರುತ್ತೆ ಸುಮಾರು ಪ್ರಾಡಕ್ಟ್ಸ್ ಅಂತ ಅದೊಂದು ಹೇಳಕ್ಕಾಗಲ್ಲ, ಬಟ್ ಇದೆ ಇನ್ಫ್ಲೇಷನ್ ಅಂತ ಇದೆ 100%. ಡಿಸ್ಟ್ರಿಬ್ಯೂಟರ್ ಥ್ರೂ ಬಂದ್ರೆ ಒರಿಜಿನಲ್ ಪ್ರಾಡಕ್ಟ್ಸ್ ಬರುತ್ತೆ 100%. ಯಾಕಂದ್ರೆ ಕಂಪ್ನಿ ಥ್ರೂನೇ ನಾವೆಲ್ಲ ಇದು ಮಾಡೋದು. ಯಾವ ಡಿಸ್ಟ್ರಿಬ್ಯೂಟರ್ನು ಡೂಪ್ಲಿಕೇಟ್ ಅಥವಾ ಕಂಪ್ನಿ ತಗೊಂಡು ನೆಟ್ವರ್ಕಿಂಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಏರಿಯಾಲು ಆರ್ಗನೈಸ್ ಸೆಕ್ಟರ್ ಆಗಿ ಅಲ್ಲೊಂದು ನೆಟ್ವರ್ಕ್ ಇದ್ದೇ ಇರುತ್ತೆ. ಸಪೋಸ್ ಯಾರಾದ್ರೂ ನನ್ನ ರೂಟಲ್ಲಿ ಡೂಪ್ಲಿಕೇಟ್ ಐಟಮ್ ತಗೊಂಡ್ಬಂದಾಗ ನನಗೆ ನೆಕ್ಸ್ಟ್ ಮಿನಿಟ್ ಗೊತ್ತಾಗ್ಬಿಡುತ್ತೆ ನಿಂಗೆ ಎಲ್ಲಿಂದ ಬಂತು ಈ ಐಟಮು, ಯಾರು ಸಪ್ಲೈ ಮಾಡೋದು ಅಂತ ನಾನು ಕೇಳ್ತೀನಿ. ಯಾಕಂದ್ರೆ ನನ್ನ ಬಿಸ್ನೆಸ್ ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಇವನ್ ಬ್ರ್ಯಾಂಡ್ಸು ಕೇಳ್ತಾರೆ, ಈ ಡಿಸ್ಟ್ರಿಬ್ಯೂಟರಿಂದ ಸಪ್ಲೈ ಆಗಿಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಸಪ್ಲೈ ಆಗ್ತಿದ್ದು ಐಟಮ್, ಅದನ್ನು ಪೂರ್ತಿ ನೋಡ್ತಾರೆ. ಅದ್ರದ್ದು ಅವರು ಏನು ಅವ್ರದ್ದು ನಾಮ್ಸಲ್ಲಿ ಇದ್ದಿರುತ್ತೆ ಕೆಲವೊಂದು, ಇದು ಯಾವ ಬ್ಯಾಚಲ್ಲಿ ಆಗಿದೆ, ಇದ್ರದ್ದು ಸೀರಿಯಲ್ ನಂಬರ್ ಏನು, ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವ ಇದರಿಂದ ಬಂದಿದೆ ಅಂತೆಲ್ಲ ಕ್ವಶನ್ ಚೆಕ್ ಮಾಡ್ತಾರೆ. ಅಥವಾ ಕೇಸ್ಗಳು ಸುಮಾರಷ್ಟು ಅಂಗಡಿಯವ್ರ ಮೇಲೂ ಆಗಿದೆ, ಡೂಪ್ಲಿಕೇಟ್ ಐಟಮ್ ಮಾರ್ತಾ ಇದ್ದಾರೆ ಅಂತ. ಆಸೆಗೋಸ್ಕರ ಕಡಿಮೆ ಸಿಗುತ್ತೆ ಅಂತ ಔಟ್ಲೆಟ್ ಅವ್ರು ತಗೊಂತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಂಡ್ ಕಸ್ಟಮರ್ ಗೊತ್ತೇ ಆಗಲ್ಲ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ. ಕರೆಕ್ಟ್. ಇವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದ ಮೇಲೆ ಡಿಸ್ಟ್ರಿಬ್ಯೂಟರ್ಸ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ, ಇವಾಗ ಸುಮಾರು ಹೋಲ್ಸೇಲ್ ಕೂಡ ಆನ್ಲೈನೇ ಸಿಗ್ತಾ ಇದೆ, ಎಲ್ಲವೂ ಕೂಡ ಆನ್ಲೈನ್ ಆಗಿ ಟೆಕ್ನಾಲಜಿ ಚೇಂಜ್ ಆಗಿ AI ಕೂಡ ಬಂದು ಇವಾಗ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಆಗ್ತಿರೋವಾಗ ಡಿಸ್ಟ್ರಿಬ್ಯೂಟರ್ ಲೈಫ್ ಏನಾದ್ರು ಬದಲಾಗಿದೆ ಇದರಲ್ಲಿ? ಭಾಳ ಚೇಂಜ್ ಆಗಿದೆ. ಮೆಟ್ರೋ ಸಿಟೀಸಲ್ಲಂತೂ ಮ್ಯಾಕ್ಸಿಮಮ್ 50 to 60% ವೈಪೌಟ್ ಆಗೋಗಿದೆ ಬಿಸ್ನೆಸ್ ನಮ್ಮಿದ್ರಲ್ಲಿ. ಯಾಕಂದರೆ ಮುಂಚೆ ನಾವು ಒಂದು 1 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ರೆ, ಇವಾಗ ಅದೇ ಡಿಸ್ಟ್ರಿಬ್ಯೂಟರ್ ಅದೇ ಬ್ರ್ಯಾಂಡ್ನ ಒಂದು 50 ಲಕ್ಷದಿಂದ 40 ಲಕ್ಷ ಸಪ್ಲೈ ಮಾಡಿದ್ರೆ ಹೆಚ್ಚು 50% ಮೆಟ್ರೋ ಸಿಟೀಸಲ್ಲಿ. ರೂರಲ್ಲು ಅರ್ಬನ್ನಲ್ಲಿ ಅಷ್ಟೊಂದು ಇನ್ನೂ ಹೊಡೆತ ಬಿದ್ದಿಲ್ಲ, ಯಾಕಂದರೆ ಅಲ್ಲಿನ ಇವ್ರ ನೆಟ್ವರ್ಕಿಂಗ್ ಸ್ಟ್ರಾಂಗ್ ಆಗಿಲ್ಲ. ಆಮೇಲೆ ಎಲ್ಲ ಮೆಟ್ರೋ ಸಿಟೀಸಲ್ಲೂ ಅಂತಲೂ ಅಲ್ಲ, ಅದ್ರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಸ್ಟಾರ್ಟ್ಅಪ್ ಮಾಡೋದೇ ಬ್ಯಾಂಗ್ಳೂರಲ್ಲಿ. ಫಸ್ಟ್ ಅವ್ರಿಗೆ ಒಂದು ಒಳ್ಳೆ ಇದು ಸಿಗೋದೇ ಬೇಸ್ ಸಿಗೋದೇ ಬ್ಯಾಂಗ್ಳೂರು. ಎಲ್ಲರೂ ಇಲ್ಲೇ ಟ್ರೈ ಮಾಡ್ತಾರೆ, ಟ್ರಯಲ್ ವರ್ಷನ್ಸು. ಇಲ್ಲಿ ಮುಂಬೈ, ಪೂನಾ, ಸೊ ಈ ಥರ ಬಿಗ್ ಮೆಟ್ರೋ ಸಿಟೀಸಲ್ಲಿ ಮಾಡ್ತಾರೆ. ಇಲ್ಲಿ ಇನ್ನಾದರೆ ಸಾಕು ಅವ್ರಿಗೆ, ಅಲ್ಲೇ ಒಂದು ರೆಗ್ಯುಲರ್ ಕ್ಯಾಪಿಟಲ್ ವರ್ಕೌಟ್ ಆಗುತ್ತೆ ಅವ್ರಿಗೆ. ಸೊ ಅಷ್ಟೇ ಸಾಕು ಅವ್ರಿಗೆ. ಇವ್ರು ಮಾಡ್ಬೇಕಾಗಿರೋದು ಬಂದು ರೂರಲ್ ಸೈಡ್ ಮಾಡಿದ್ರೆ ಬೆಟರ್ ಅದು. ಯಾಕಂದ್ರೆ ಎಲ್ಲಿ ತಲುಪಲ್ಲ, ಎಲ್ಲಿ ಬೇಸ್ ಇಲ್ಲ, ಅವಶ್ಯಕತೆ ಇದೆ, ಅಲ್ಲಿ ಮಾಡಿದ್ರೆ ಒಳ್ಳೇದು. ಗೌರ್ಮೆಂಟು ಇದಕ್ಕೆ ಒಂದು ನಾರ್ಮ್ಸ್ ಅಂತ ಮಾಡ್ಬೇಕು. ಆ್ಯಕ್ಚುಲಿ ಮೆಟ್ರೋ ಸಿಟೀಸಲ್ಲಿ 10 ಹೆಚ್ಚು ನಡೆದ್ರೆ ಅಲ್ಲೊಂದು ಪ್ರಾಡಕ್ಟ್ ಸಿಗುತ್ತೆ ಅಂದರೆ ನೀನು ಯಾಕೆ ಮನೆಗೆ ತೊಗೊಂಬಂದು ಇಷ್ಟೊಂದು ಕನ್ವೀನಿಯಂಟ್ ಮಾಡ್ತಾ ಇಲ್ಲ ಅನ್ನೋದು ಕ್ವಶನ್ ಕೇಳೋರು ಯಾರಿಲ್ಲ. ಎಲ್ಲಿ ಸಿಗ್ತಾ ಇಲ್ಲ ಅಲ್ಲಿ ಮಾಡ್ಬೇಕಲ್ವಾ? ಕರೆಕ್ಟ್. ಸೊ ಇವಾಗ FMCG ಮತ್ತೆ ಈ ಬೆವರೇಜಸ್ ಎಲ್ಲಾನು ನಿಮ್ಮ ಏನಂದ್ರಲ್ಲಿ ಬರುತ್ತೆ, ಪ್ರಾಡಕ್ಟ್ಸ್ಗೆಲ್ಲ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಿ. ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇರೋ ಪ್ರಾಡಕ್ಟ್? ಇಷ್ಟು ಡಿಮ್ಯಾಂಡ್ ಬಂದು ಯಾವಾಗಲೂ ಸ್ಟೇಪಲ್ಸ್ ಮ್ಯಾಮ್. ಸ್ಟೇಪಲ್ಸ್ ಅಂದರೆ ಡೈಲಿ ನೀವು ರೊಟೀನಲ್ಲಿ ತುಂಬ ಯಾವ್ದು ಯೂಸ್ ಮಾಡ್ತೀವಿ? ಎಸೆನ್ಷಿಯಲ್ ಪ್ರಾಡಕ್ಟ್ಸ್, ರೈಸು, ಆಯಿಲು, ಹಿಟ್ಟುಗಳು, ಗೋಧಿ ಹಿಟ್ಟು. ಸೊ ಇದೇ ಮೇಯ್ನು. ಸೊ ದಿನಸಿ ವಸ್ತು ಮೇಯ್ನು. ಅದು ಬಿಟ್ಟು ನೆಕ್ಸ್ಟ್ ಕ್ಯಾಟಗರಿ ಬರೋದು ಅಂದ್ರೆ ನಿಮಗೆ ಕಾಸ್ಮೆಟಿಕ್ಸ್, ಸೋಪ್ಸು, ಶ್ಯಾಂಪೂಸು, ಸೊ ಇದೆಲ್ಲ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಯಾವ್ದು ಬಂದ್ರು. ಬಿವರೇಜಸ್ ಎಲ್ಲ ನಮ್ದ್ರಲ್ಲಿ ತುಂಬಾ ಲೀಸ್ಟ್. ಅದು ನಿಮ್ಗೆ ಕಾಣಿಸ್ಬೋದು ಇದು ಹ್ಯೂಜ್ ಟರ್ನ್ ಓವರ್ ಅಂತ, ಬಟ್ ಇದ್ರಷ್ಟಿಲ್ಲ. ಒಂದು ಬ್ರ್ಯಾಂಡ್ ಸಕ್ಸಸ್ ಆಗ್ಬೇಕಂದ್ರೆ ಡಿಸ್ಟ್ರಿಬ್ಯೂಟರ್ ರೋಲ್ ತುಂಬಾ ಇದೆ ಅಂತ ಹೇಳಿದೆ. ಡಿಸ್ಟ್ರಿಬ್ಯೂಷನ್ ಪರ್ಫೆಕ್ಟ್ ಆದ್ರೆ ಆ ಬ್ರ್ಯಾಂಡ್ ಎಂಡ್ ಕಸ್ಟಮರ್ ರೀಚ್ ಆಗುತ್ತೆ, ಬ್ರ್ಯಾಂಡ್ ಪಾಪ್ಯುಲರ್ ಆಗುತ್ತೆ, ಬಿಸ್ನೆಸ್ ಆಗುತ್ತೆ ಅಂತ. ಸೊ ಹೊಸ ಬ್ರ್ಯಾಂಡ್ಗಳು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಗ ಪಾಪ್ಯುಲರ್ ಆಗಬೇಕು ಅಥವಾ ಕ್ಲಿಕ್ ಆಗಬೇಕು ಅಂತಂದ್ರೆ ಯಾವ ಅಂಶ ಇಂಪಾರ್ಟೆಂಟ್ ಆಗುತ್ತೆ? ಬ್ರ್ಯಾಂಡು ಪ್ಲಸ್ ಅವ್ರಿಗೆ ಮಾರ್ಕೆಟಿಂಗ್ ಮ್ಯಾನೇಜ್ ಇರಬೇಕು, ಬ್ರ್ಯಾಂಡ್ ಮಾಡೋರಿಗೆ. ಪ್ಲಸ್ ಅದ್ರ ಜೊತೆಯಲ್ಲಿ ಅವ್ರಿಗೆ ಒಂದು ಕ್ಲಿಯರ್ ವಿಷನ್ ಇರಬೇಕು. ಈ ಬ್ರ್ಯಾಂಡು ಯಾವ ಸೆಗ್ಮೆಂಟ್ಗೆ, ಯಾವ ಥರ ಓರಿಯೆಂಟೆಡ್ ಇದು, ಎಲ್ಲಿ ನನ್ನ ಮ್ಯಾಕ್ಸಿಮಮ್ ರೀಚ್ ಇದೆ ಇದಕ್ಕೆ, ನಾನು ಇದನ್ನು ಎಲ್ಲಿ ತೊಗೊಂಡೋಗಿ ಯಾವ ಕ್ಯಾಟಗರಿಯಲ್ಲಿ ಕುಣಿಸ್ಬೋದು ಅನ್ನೋದು ನಾಲೆಜ್ ಇರಬೇಕು. ಸೊ
ಸಪೋಸ್ ಇವಾಗ ನೀವು ಅವಾಗಲೇ ಹೇಳ್ತಾರೆ ಪಿಕಲ್ ಅಂತ, ಹ್ಮ್ ಮನೆಯಲ್ಲಿ ಪಿಕಲ್ ಮಾಡ್ತಾರೆ, ಹ್ಮ್ ಭಾಳ ಚೆನ್ನಾಗಿದೆ. ಅಲ್ಲಿ ಊರವರೆಲ್ಲ ತಿಂದಿರ್ತಾರೆ, ಅವ್ರಿಗೆ ಭಾಳ ಖುಷಿ ಕೊಟ್ಟಿರುತ್ತೆ, ಡೈಲಿ ಮನೆ ಹತ್ರ ಬಂದು ತೊಗೊಂಡೋಗ್ತಾ ಇರ್ತಾರೆ. ಔಟ್ಲೆಟ್ ಅವರು ಕೇಳ್ತಾ ಇರ್ತಾರೆ, ಇದು ನಮ್ಮ ಔಟ್ಲೆಟಲ್ಲಿ ಇಟ್ಕೊತೀವಿ ಕೊಡಿ ಅಂತ. ಬಟ್ ಅವ್ರಿಗೆ ನೆಟ್ವರ್ಕಿಂಗ್ ಗೊತ್ತಿರಲ್ಲ, ಯಾವ ಥರ ಇದು ಎಲ್ಲಿ ಅಪ್ರೋಚ್ ಆಗಬೇಕು, ಬ್ರ್ಯಾಂಡ್ ನಮ್ದು ಎಷ್ಟು ಹೆಂಗೆ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು. ಆಮೇಲೆ ಈ ಒಂದು ಬ್ರ್ಯಾಂಡ್ ಕೆಲವೊಂದು ನಾಮ್ಸ್ ಇದೆ ಗೌರ್ಮೆಂಟ್ ಇದರಲ್ಲಿ ರೂಲ್ಸಲ್ಲಿ, ಅದು ಇಷ್ಟು ಪರ್ಸೆಂಟೇಜಸ್ಸೇ ಇರಬೇಕು, ಈ ಥರನೇ ಪ್ಯಾಕೇಜಿಂಗ್ ಇರಬೇಕು, ಶೆಲ್ಫ್ ಲೈಫ್ ಇರಬೇಕು, ಇದಕ್ಕೆ FSSAI ಗ್ರೇಡ್ಸ್ ಇರಬೇಕು, GST ಅಲ್ಲಿ ಲಿಂಕ್ ಆಗಿರಬೇಕು, ಇದು ಟರ್ನ್ ಓವರ್ ಎಷ್ಟಿದೆ, ಮತ್ತು ಈ ಒಂದು ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ಥರ ಇರುತ್ತೆ ಎಲ್ಲನೂ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯಾವುದೇ ಹೊಸ ಬ್ರ್ಯಾಂಡ್ ಬಂದರೂ ನಾವು ಅವ್ರು ಫಸ್ಟ್ ನಮ್ಮ ಹತ್ರ ಸ್ಟಾರ್ಟಪ್ಸ್ ಬರ್ತಾನೆ ಇರ್ತಾರೆ. ಡೈಲಿ ಒಂದು ಪ್ರಾಡಕ್ಟ್ ಅಂತ ರೆಡಿ ಮಾಡಿರ್ತಾರೆ, ಪ್ಯಾಕೇಜಿಂಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ಲಾಂಚ್ ಮಾಡಬೇಕು ಅಂತ ಬರ್ತಾರೆ. ಬಂದಾಗ ನಾನು ಅವ್ರಿಗೆ ಹೇಳೋದು ಒಂದೇ, ನೀವು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ, ನಾಳೆ ನಾವು ಡಿಸ್ಟ್ರಿಬ್ಯೂಟರ್ಸು ಇದನ್ನು ಬ್ರ್ಯಾಂಡ್ ಮಾಡ್ತೀವಿ. ಸೊ ನಮ್ಮದೊಂದು ನೆಟ್ವರ್ಕಲ್ಲಿ ನಾವು ಇದನ್ನು ಬ್ರ್ಯಾಂಡ್ ಮಾಡ್ತೀವಿ. ಸೊ ನಮಗೆ ಈ ಮಾರ್ಜಿನ್, ನಮಗೆ ರಿಟೇಲರ್ಗೆ ಈ ಮಾರ್ಜಿನ್ ಬೇಕು. ಯಾಕಂದರೆ ಆಲ್ರೆಡಿ ನಿಮಗಿಂತ ಮುಂಚೆ ಇದೇ ಸೇಮ್ ಕ್ಯಾಟಗರಿಯಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸ್ ಇದ್ದಾರೆ, ಆಲ್ರೆಡಿ ಆ ಕ್ಯಾಟಗರಿ ವಾಸ್ಟ್ ಇದೆ. ಆಮೇಲೆ ಈ ಒಂದು ಔಟ್ಲೆಟಲ್ಲಿ ಅದನ್ನು ಪ್ಲೇಸ್ ಮಾಡಬೇಕು ಅಂದರೂ ಅದಕ್ಕೆ ತುಂಬ ಚಾಲೆಂಜಸ್ ಇದೆ. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಔಟ್ಲೆಟಲ್ಲಿ ಒಂದು ಆ ಪ್ರಾಡಕ್ಟ್ ಇರಬೇಕು ಅಂದರೆ ಡೈರೆಕ್ಟಾಗಿ ಬ್ರ್ಯಾಂಡ್ ಅವ್ರು ಹೋಗಿ ಅಲ್ಲಿ ಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಪೋಸ್ ಇವಾಗ ನೀವು ಪಿಕಲ್ ಅಂತ ಹೇಳಿದ್ರಿ, 100 ಪಿಕಲ್ ಇದೆ, ಮದರ್ಸು, ಪ್ರಿಯಾ, MTR 1000 ಪಿಕಲ್ಸ್ ಇದೆ, ಎಲ್ಲದಕ್ಕೂ ಇಡೋಷ್ಟು ಜಾಗ ಇಲ್ಲ ಅವ್ರ ಹತ್ರ. ಆಮೇಲೆ 3 ಅವರು ನಿಮ್ದು ಯಾಕೆ ಇಡಬೇಕು, ಏನು ಅಂತ ವಿಶೇಷತೆ ಏನು ನೀವು ಹೇಳ್ತೀರಾ, ನಂದು ಆರ್ಗ್ಯಾನಿಕ್ಕು, ನನ್ನ ಮನೇಲಿ ಮಾಡೋದು, ನಮ್ಮ ಊರವ್ರಿಗೆಲ್ಲ ಇಷ್ಟ ಆಯ್ತು. ಆಯ್ತು, ಇಷ್ಟ ಆಯಿತು, ಸರಿ, ನಾವಿಲ್ಲಿಟ್ಟು ನಮ್ಮ ಮಾರಕ್ಕೆ ಜಾಗನೇ ಇಲ್ವಲ್ಲ, ಅದಕ್ಕೇನು ಮಾಡ್ತೀರಾ? ಸೊ ಅವ್ರಿಗೆ ಅಲ್ಲಿ ಏನೋ ಒಂದು ಬ್ರ್ಯಾಂಡಿಂಗು ಕ್ಯಾಪ್ ಅಂತ ಕೊಡಬೇಕಾಗತ್ತೆ. ಸೊ ನಾವು ಕೇಳ್ತೀವಿ ಫಸ್ಟೇ, ನಮ್ಮ ಹತ್ರ ಯಾವ್ದಾದ್ರು ಬ್ರ್ಯಾಂಡ್ ಬಂದರೆ ನಿಮ್ಮ ವಿಷನ್ ಅಂತಂದರೆ ನಾವು ಹೇಳೋದು ನಿಮಗೆ ಎಷ್ಟು ತಡ್ಕೊಳ್ಳೋ ಕೆಪಾಸಿಟಿ ಇದೆ. ಫಸ್ಟ್ ಒಂದು 6 ಮಂತ್ಸ್ 1 ಇಯರು ನೀವು ಅದು ಆ ಬ್ರ್ಯಾಂಡ್ಗೆ ಇದು ಏನು ಮನಿನ ಇನ್ಕ್ಯೂಸ್ ಮಾಡ್ತಾನೆ ಇರಬೇಕು, ಅದು ಎಸ್ಟಾಬ್ಲಿಷ್ ಆಗೋವರೆಗೂ. ಈ ಒಂದು ಡಿಸ್ಟ್ರಿಬ್ಯೂಟರ್ಸನ್ನು ಯಾರು ಫ್ರೀ ಮಾಡಲ್ಲ, ಸರ್ವಿಸ್ಗೆ ನೀವು ಅವ್ರಿಗೆ ಕಮಿಷನ್ ಓರಿಯೆಂಟೆಡ್ ಚಾರ್ಜಸ್ ಅಂತ ಕೊಡಲೇಬೇಕು. ಸೊ ಅದು ಬ್ರ್ಯಾಂಡ್ ಕ್ಲಿಕ್ ಆಗುವವರೆಗೂ ನಿಮಗೆ ಅದನ್ನು ತಡ್ಕೊಳ್ಳೋಷ್ಟು ಸಸ್ಟೈನಬಿಲಿಟಿ ಇದೆಯಾ ಫಸ್ಟ್ ಆಫ್ ಆಲ್. ಇವಾಗ ನೀವು ಸ್ವಲ್ಪ ಒಂದು 10 ಲಕ್ಷ ಹಾಕಿ ಒಂದು ಬ್ರ್ಯಾಂಡ್ ಮಾಡಿದ್ದೀರಾ, ಬಟ್ ನಿಮಗೆ ನೀವು ಬ್ರ್ಯಾಂಡ್ ಮಾಡೋಕ್ಕಾಯ್ತದು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗೆ ಎಲ್ಲೋಯ್ತು. ನೀವು ನೆಟ್ವರ್ಕ್ ಮಾಡಬೇಕು ಅಂದರೆ ನೀವು 10 ಲಕ್ಷ ಖರ್ಚು ಮಾಡಿದ್ರೆ 1 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ, ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ಗೆ. ಅದು ನಾಲೆಜು ಆ ಕಾನ್ಸೆಪ್ಟ್ ಗೊತ್ತಿರಲ್ಲ ಪಾಪ ಎಷ್ಟೋ ಜನ ಸ್ಟಾರ್ಟಪ್ಸ್ಗೆ ಮಾರ್ಕೆಟಿಂಗ್ ಬರೋರಿಗೆ. ನಾವು ಹೇಳುವಾಗ ಒಂದು ಕಾಮನ್ ಸೇಯಿಂಗ್ ಎಲ್ಲರೂ ಕೂಡ ಮಾತಾಡೋದು, ಅಂಬಾನಿ ಅವ್ರದ್ದು ಬಿಸ್ನೆಸ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಆಯಿತು, ಆಮೇಲೆ ಎಲ್ಲೋ ಸಣ್ಣ ಅಂಗಡಿಯಲ್ಲಿ ಸ್ಟಾರ್ಟ್ ಮಾಡಿರೋ ದೊಡ್ಡ ಬಿಸ್ನೆಸ್ ಆಯಿತು. ಸೊ ಅಂದರೆ ಈ ಸಣ್ಣದ್ರಿಂದ ಸ್ಟಾರ್ಟ್ ಮಾಡೋದಕ್ಕೆ ಉದಾಹರಣೆಗಳು ತುಂಬ ಸಿಗುತ್ತೆ, ಮೋಟಿವೇಶನ್ ತುಂಬ ಸಿಗುತ್ತೆ. ಬಟ್ ಬಿಸ್ನೆಸ್ ದೊಡ್ಡ ಆಗೋ ಜರ್ನಿ ಇರುತ್ತಲ್ಲ, ಅದು ತುಂಬ ಜನಕ್ಕೆ ಗೊತ್ತೇ ಆಗಲ್ಲ ಅದು. ಸೊ ಈಗ ಹೀಗಾಗಿ ಅಲ್ಲಲ್ಲಿ ಗುಡಿ ಕೈಗಾರಿಕೆಗಳು ಈಗ ಮನೆಯಲ್ಲಿ ಸಣ್ಣದಾಗಿ ಶುರು ಮಾಡಿ ಒಂದು ಸಣ್ಣ ಶಾಪ್ ತನಕ ಹೋಗಿರ್ತಾರೆ, ಅದ್ರ ನೆಕ್ಸ್ಟ್ ಲೆವೆಲ್ ಹೋಗೋಕೆ ಗೊತ್ತಾಗಲ್ಲ. ಬಹುಶಃ ಈ ಪಾಡ್ಕಾಸ್ಟ್ ನೋಡೋವಾಗ ತುಂಬ ಜನಕ್ಕೆ ಆ ಥರ ಯಾರು ಪ್ರಾಡಕ್ಟ್ ರೆಡಿ ಮಾಡಿದ್ದಾರೆ ಸ್ಟಾರ್ಟ್ಅಪ್ಗಳು, ಸೊ ಅದನ್ನ ನೆಕ್ಸ್ಟ್ ಲೆವೆಲ್ ರೀಚ್ ಮಾಡೋದು ಹೆಂಗೆ ಅಂತ ಬಹುಶಃ ನೀವು ಹೇಳೋದ್ರಿಂದ ಐಡಿಯಾ ಬರ್ಬೋದು. ಬಿಂದು ಜೀರಾ ಅಂತ ನಿಮ್ಗೆ ಗೊತ್ತಿರೋದು, ಕ್ಯಾಟಗರಿ ಬಂದು ಬ್ಯೂರೇಜಸ್ ಸೆಗ್ಮೆಂಟ್. ಯಾರು ಕಾಂಪಿಟೇಟರ್ ಅವರು? ಪೆಪ್ಸಿ ಕೋಕ್ಗೆ. ಪೆಪ್ಸಿ ಕೋಕು ತಮ್ಮ ಸ್ವಲ್ಪ ಅಷ್ಟು ಈಸಿಯಾಗಿ ಕ್ಯಾಟಗರಿನ ಅಲ್ಲಿ ಸೇರಿಸ್ತಾರೆ ಅಂತ ನೀವು ಅನ್ಕೊಂತೀರಾ? ಬಿಂದು ಅಂತ ಒಂದು ಚಿಕ್ಕ ಬ್ರ್ಯಾಂಡ್ ಬಂದ್ರೆ ಕೂಡಕ್ಕಾಗುತ್ತಾ? ಅದನ್ನ ಕ್ಲಿಕ್ ಮಾಡೋದು ಯಾರಿರ್ಬೋದು? ಡಿಸ್ಟ್ರಿಬ್ಯೂಟರ್ಸ್. ಏನಾದ್ರೆ ಡಿಸ್ಟ್ರಿಬ್ಯೂಟರ್ಸ್. ಯಾಕಂದ್ರೆ ನಮಗೆ ಅವರು ಪರ್ಸ್ನಲ್ ಆಗಿ ಇಷ್ಟ ಆದರು. ಹೆಂಗೆ ಅದು? ಅವ್ರು ನಮ್ಗೆ ಯಾವಾಗ ನಮ್ಮ ಹತ್ರ ರೀಚ್ ಆದರು, ಅವ್ರದ್ದೊಂದು ಪ್ರಾಡಕ್ಟ್ನ ನಮಗೆ ಟೇಸ್ಟ್ ಮಾಡಿ ಇದೊಂದು ಚೆನ್ನಾಗಿದೆ ಸರ್, ನಮ್ಮ ದೇಸಿ ಪ್ರಾಡಕ್ಟು, ನಮ್ಮ ಇಂಡಿಯನ್ ಒರಿಜಿನ್ ಮಂಗಳೂರು ಬೇಸ್ಡು. ಸೊ ಇದು ಒಂದು ನಾವು ಹಳೆ ಕಾಲದಲ್ಲೆಲ್ಲ ಮನೆ ಮುಂದೆ ಜೀರಾ ಸೋಡಾ ಕುಡಿತಾ ಇದ್ವಲ್ಲ, ಅದೇ ಥರ ಮಾಡಿ ಒಂದು ಪ್ಯಾಕೇಜಿಂಗ್ ಅವೆಲ್ಲ ತರಬೇಕು ಅಂತ ಇದೀವಿ ಅಂತ. ಸೊ ಓಕೆ, ಇದಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸಫಿಷಿಯೆಂಟ್ ಇದೆಯಾ, ಪ್ರೊಡಕ್ಷನ್ ಕೆಪಾಸಿಟಿ ಇದೆಯಾ ಅಂತ ನಾವು ಫಸ್ಟ್ ಹೇಳಿ. ಅವರು ನಮ್ಮ ಲೋಕಲ್ ಮಂಗಳೂರಲ್ಲಿ ಒಂದು ಈ ಥರ ಮಾಡ್ತಾ ಇದೀವಿ ಸರ್, ಇದು ನೆಕ್ಸ್ಟ್ ಲೆವೆಲ್ ನಾವು ಹೋಗಬೇಕು, ತಲುಪಿಸ್ಬೇಕು ಅಂತ ಹೇಳಿದಾಗ ನಾವು ಅವ್ರಿಗೆ ಹೇಳಿದ್ವಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಇಷ್ಟು ಬೇಕಾಗುತ್ತೆ, ಥರ್ಡ್ ಪಾರ್ಟಿ ಇನ್ವೆಸ್ಟ್ಮೆಂಟ್ ನೀವು ಒಂದು ಸ್ವಲ್ಪ ನೋಡಿ ಎಲ್ಲ ಹುಡುಕಿ, ನಾವು ನಮ್ಮ ಕಡೆಯಿಂದ ಆದಷ್ಟು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನೆಟ್ವರ್ಕಿಂಗು ಬ್ರ್ಯಾಂಡಿಂಗ್ ಮಾಡೋದು ನಾವು ಹೆಲ್ಪ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ಸ್ ತೆಗೆಯೋದು, ಬಟ್ ಅದನ್ನು ಕ್ವಾಲಿಟಿ ಮೇಂಟೈನ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್, ಪ್ರೊಡಕ್ಷನ್ ಕೆಪಾಸಿಟಿ ಅವರೇ ನೋಡಬೇಕು ಎಂಡ್ ಆಫ್ ಡೇ. ಸೊ ಅವ್ರು ಅದನ್ನು ಕೇಪಬಲ್ ಆಗಿ ಹ್ಯಾಂಡಲ್ ಮಾಡಿದ್ರು. ಇವತ್ತು ಕೋಕೋ, ಥಮ್ಸಪ್, ಪೆಪ್ಸಿ ಯಾವ್ದು ಇದೆಯಲ್ಲ ಅವ್ರಿಗೆಲ್ಲ ಮೇಯ್ನ್ ಕಾಂಪಿಟೇಟರ್ ಆಗಿ ನಿಂತ್ಕೊಂಡಿರುತ್ತೆ ಬ್ರ್ಯಾಂಡ್. ಸೊ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಇಷ್ಟೊಂದು ಇಂಪಾರ್ಟೆಂಟ್ ಇದೆ, ಇಷ್ಟೊಂದು ಪವರ್ಫುಲ್ ಇದೆ. ಸೊ ಅವರು ಹೋಗ್ಬೋದು, ಅವ್ರ ರೋಡಲ್ಲಿ ಅವರು ಬೀದಿಯಲ್ಲಿ ಮಾರ್ಬೋದೇ ಹೊರತು
ಇಡೀ ಕರ್ನಾಟಕ ಮಾರಬೇಕು, ಇಡೀ ಇಂಡಿಯಾಗೆ ಮಾರಬೇಕು, ಅಥವಾ ಇಡೀ ವರ್ಲ್ಡ್ಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದಾಗ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಸಪ್ಲೈಸು ಅದೇನಿದೆ ಆ ನೆಟ್ವರ್ಕಿಂಗ್ ಒಳಗಡೆ ಬರಲೇಬೇಕು, ಅದಕ್ಕಷ್ಟು ಟೈಮ್ ಕೊಡಲೇಬೇಕು, ಅದಷ್ಟು ನಾಲೆಜ್ ಗ್ಯಾದರ್ ಆಗಲೇಬೇಕು, ಆಗಲೇ ಅದೊಂದು ಬ್ರ್ಯಾಂಡ್ ಕ್ಲಿಕ್ ಆಗೋದು. ಈಗ ಹೊಸ ಪ್ರಾಡಕ್ಟ್ಗಳನ್ನ ತಗೊಳ್ಳುವಾಗ, ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ತುಂಬ ಜನ ಹೊಸ ಪ್ರಾಡಕ್ಟ್ಗಳ ಸ್ಟಾರ್ಟಪ್ಗಳ ಓನರ್ ಏನು ಹೇಳ್ತಾರೆ, ಅವ್ರು ಫೇಸ್ ಮಾಡೋದಂದ್ರೆ ಡಿಸ್ಟ್ರಿಬ್ಯೂಷನ್ ನಾಲೆಜ್ ಇರಲ್ಲ. ಸೊ ಡಿಸ್ಟ್ರಿಬ್ಯೂಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೊತ್ತಿರಲ್ಲ, ಡಿಸ್ಟ್ರಿಬ್ಯೂಷನಲ್ಲಿ ಯಾವ ಥರ ಲಾಸ್ ಆಗುತ್ತೆ ಅದನ್ನ ಬೇರ್ ಮಾಡಬೇಕು ಅದು ಕೂಡ ಗೊತ್ತಿರಲ್ಲ. ಸೊ ಅಮಾಯಕರ ಥರ ರೀಚ್ ಆಗಿರ್ತಾರೆ. ಬಟ್ ಡಿಸ್ಟ್ರಿಬ್ಯೂಟರ್ಸ್ ಆಲ್ರೆಡಿ ಫೀಲ್ಡಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಹಂಗಿದ್ದಾಗ ಇವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಬೋದು, ಯಾವ ರೀತಿ ಎಂಟ್ರಿ ಆಗ್ಬೋದು ಮಾರ್ಕೆಟ್ಗೆ, ಡಿಸ್ಟ್ರಿಬ್ಯೂಷನ್ ಮಾರ್ಕೆಟ್ಗೆ ಅಂತ. ಈಗ ನಾನೊಂದು ಬ್ರ್ಯಾಂಡ್ ಓನರ್ ಆಗಿ ನನ್ನ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಬಟ್ ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಡಿಸ್ಟ್ರಿಬ್ಯೂಷನ್. ಸೊ ಹಂಗಿದ್ದಾಗ ನಾನು ಡಿಸ್ಟ್ರಿಬ್ಯೂಟರ್ ನನಗಿಂತ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಫೀಲ್ಡಲ್ಲಿ ಎಲ್ಲ ಪ್ರಾಡಕ್ಟ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಸೊ ಅವ್ರ ಹತ್ರ ನಾನು ಪ್ರಾಡಕ್ಟ್ ರೀಚ್ ಮಾಡಿದಾಗ ನಾನು ಇನ್ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಬ್ರ್ಯಾಂಡ್ಸ್ ಹೆಂಗೆ ಡಿಸ್ಟ್ರಿಬ್ಯೂಷನ್ ಹೊಸ ಬ್ರ್ಯಾಂಡ್ ಅವರು ಹೆಂಗೆ ರೀಚ್ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅನ್ನ ಅಂತ. ಎರಡು ಥರ ಇದೆ ಮೇಡಮ್. ಒಂದು ನಿಮ್ಮ ಹತ್ರ ಫೈನಾನ್ಷಿಯಲಿ ಇನ್ಫ್ರಾಸ್ಟ್ರಕ್ಚರು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಗ್ರೇಟ್ ಆಗಿದ್ದರೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಥ್ರೂ ನೀವು ಲಾಂಚ್ ಮಾಡಿ ಎಸ್ಟಾಬ್ಲಿಷ್ ಆಗೋದು. ಇಲ್ವಾ ನಾನು ಹೇಳೋದು ಸ್ಮಾರ್ಟ್ ಫೋನ್ ಸ್ಟಾರ್ಟಪ್ಸ್ ಬರ್ತಾರೆ, ತುಂಬ ಚಿಕ್ಕದಾಗಿ ಇರುತ್ತೆ, ಅವ್ರಿಗೆ ಅಷ್ಟೊಂದು ಯೂಸ್ ಇನ್ವೆಸ್ಟ್ಮೆಂಟ್ಸ್ ಇರೋಲ್ಲ. ಅಂಥವರು ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ನೇ ಸ್ಟಾರ್ಟ್ ಮಾಡಬೇಕು ಫಸ್ಟು. ಅಂದರೆ ಅವ್ರಿಗೆ ಎಷ್ಟಾಗುತ್ತೆ ನೆಟ್ವರ್ಕಿಂಗ್, ಅವ್ರ ಕೈಯಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಷನ್ ಮಾಡೋ ಸಾಧ್ಯ ಆಯಿತು ಫಸ್ಟು. ಸಪೋಸ್ ಇವಾಗ ಬೆಂಗಳೂರಲ್ಲಿ ಒಂದು ಸೌತ್ ಸೈಡ್ ಒಂದು ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಇಲ್ಲಿ ಕನಕಪುರ ರೋಡ್ವರೆಗೂ ಒಂದು ಸೌತ್ ಅಂತ ಕರಿತೀವಿ ನಾವು, ಒಂದು ಬೆಲ್ಟು. ಅದರಲ್ಲಿ ಒಂದು 6 ರೂಟು 14 ರೂಟು ಆ ಥರ ಡಿವೈಡ್ ಮಾಡಿಕೊಂಡು ಅವರೇ ಅಲ್ಲಿ ಹೋಗಿ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಡೈರೆಕ್ಟಾಗಿ. ಸಪ್ಲೈ ಸ್ಟಾರ್ಟ್ ಆಗಿ ಒಂದು ರೆವಿನ್ಯೂ, ಒಂದು ಕಾಂಕ್ರೀಟ್ ಮಾರ್ಕೆಟ್ ಸೆಟ್ ಆಯಿತು ಅಂದರೆ ಅಲ್ಲಿ ಆ ರೀಜನ್ಗೆ, ಅವಾಗ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಒಬ್ಬರು ಸಿಗ್ತಾರೆ. ಫಸ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಅವ್ರದ್ದೊಂದು ರೆವಿನ್ಯೂ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾದರೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ಆ ಪ್ರಾಡಕ್ಟ್ಗೆ. ನಾನು ಹೇಳೋದು ಹಿಂಗೆ, ಸ್ಟಾರ್ಟಪ್ಸ್ ಬಂದವ್ರಿಗೆ ಫಸ್ಟು ಡೈರೆಕ್ಟಾಗಿ ನೀವು ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡಿ ಲಾಸ್ ಆಗೋದು ಬದಲು, ಯಾಕಂದರೆ ಅಷ್ಟೊಂದು ಬಿಗ್ ಸ್ಕೇಲಾಗಿ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋಷ್ಟು ಕೇಪಬಿಲಿಟಿ ಇರಲ್ಲ. ಆಮೇಲೆ ಅವ್ರಿಗೆ ಒಂದೇನು ಎಂಟೈರ್ ಒಂದು 6 months 1 year ಮಾರ್ಕೆಟಿಂಗು ಬ್ರ್ಯಾಂಡಿಂಗ್ಗೆ ಖರ್ಚು ಮಾಡೋಷ್ಟು ಇದಿರಲ್ಲ, ಇನ್ವೆಸ್ಟ್ಮೆಂಟ್ಸ್ ಇರಲ್ಲ. ಅಂಥ ಟೈಮಲ್ಲಿ ಅದೆಲ್ಲ ರಿಸೋರ್ಸ್ನು ತೆಗೆದುಬಿಟ್ಟು ಡೈರೆಕ್ಟ್ ಮಾರ್ಕೆಟಿಂಗ್ ಹಾಕಿದ್ರೆ ಅಲ್ಲಿ ಇವರು ಬ್ರ್ಯಾಂಡು ಎಸ್ಟಾಬ್ಲಿಷ್ ಆಗುತ್ತೆ, ಇವ್ರಿಗೆ ನೆಟ್ವರ್ಕಿಂಗು ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಅದಾದ್ಮೇಲೆ ಬೇಕಾದ್ರೆ ಅದೇ ಏರಿಯಾಗೆ ನೋಡಿ ಇಷ್ಟು ನೆಟ್ವರ್ಕ್ ಇದೆ, ಇಲ್ಲಿ ಇಷ್ಟು ಔಟ್ಲೆಟ್ಸ್ಗೆ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಆಲ್ರೆಡಿ ಕಂಪ್ನಿಯಿಂದನೇ, ನಿಮ್ಗೆ ಇದನ್ನ ಹೋಲ್ಡ್ ಮಾಡಕ್ಕೆ ಬಿಡ್ತೀವಿ, ನಿಮ್ಗೆ ಇಷ್ಟು ಕಮಿಷನ್ ಕೊಡ್ತೀವಿ ಅಂತ ಹೇಳಿ ಮಾಡಿಬಿಡ್ಬೋದು. ಇದು ಒಂದು ಪರ್ಸ್ಪೆಕ್ಟಿವ್. ಸೆಕೆಂಡ್ ಒಂದು ನಾನು ಹೇಳೋದಲ್ಲ, ಹ್ಯೂಜ್ MNCs ಬರುತ್ತೆ ಅಥವಾ ದೊಡ್ಡ ದೊಡ್ಡ ಪ್ಲೇಯರ್ಸ್, ತುಂಬ ಇನ್ವೆಸ್ಟ್ಮೆಂಟ್ ಇದೆ, ನಾನೊಂದು ಸೆಗ್ಮೆಂಟಲ್ಲಿ ಬರ್ಬೋದು ಅಂತ. ಈವನ್ ಆ ಥರ ಬಂದವರು ಭಾಳ ಜನ ಕ್ಲಿಕ್ ಆಗಿಲ್ಲ. ನೀವು ITCದು ವಿವಿಲ್ ಗೊತ್ತಿರ್ಬೋದು ನಿಮಗೆ, ವಿವಿಲ್ ಸೋಪ್ಸ್, ಅವ್ರ ಹತ್ರ ಏನು ರಿಸೋರ್ಸ್ ಕಡಿಮೆ ಇದೆ. ITC ಸಿಗರೇಟ್ ಹಿಡಿದೇ ಇರೋ ಇದಿಲ್ಲ, ಏನು ಔಟ್ಲೆಟ್ ಇಲ್ಲ. ITCದು ಆಶೀರ್ವಾದ ಆಟ ಹಿಡಿದೇ ಇರೋ ಔಟ್ಲೆಟ್ ಇಲ್ಲ. ಬಟ್ ಈ ಒಂದು ಆ ಕ್ಯಾಟಗರಿ, ಆ ಸೆಗ್ಮೆಂಟಲ್ಲಿ ಅವ್ರಿಗೆ ಕ್ಲಿಕ್ ಆಗೇ ಇಲ್ಲ. ಸೋಪ್ಸ್ ಕ್ಯಾಟಗರಿಯಲ್ಲಿ, ಕಾಸ್ಮೆಟಿಕ್ಸ್ ಕ್ಯಾಟಗರಿಯಲ್ಲಿ ಯಾಕೆ ಫೇಲ್ ಆಯ್ತು? ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿದ್ದು ಯಾಕೆ ಫೇಲ್ ಆಯ್ತು? ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದ್ದು, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇದ್ದು ಯಾಕೆ ಫೇಲ್ ಆಯ್ತು? ಸಸ್ಟೈನಬಿಲಿಟಿ ಇಲ್ಲ ಮೇಡಮ್. ನಾನು ಹೇಳೋದು, ಈಗ ಹಿಂದೂಸ್ತಾನ್ ಯೂನಿಲಿವರ್ ಅವ್ರದ್ದು ಲಕ್ಸ್ ಸೋಪ್ ಇದೆ, ಮೆಡಿಮಿಕ್ಸ್ ಅವ್ರದ್ದು. ನೀವು ಇಮಿಡಿಯೇಟ್ ಆಗಿ ಇವತ್ತೊಂದು ಸೋಪ್ ಯೂಸ್ ಮಾಡ್ತಾ ಇದ್ದೀರಾ, ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತೀರಾ? ಯಾರು ಚೇಂಜ್ ಮಾಡಲ್ಲ. ಡೈಲಿ ನೀಡ್ಸಲ್ಲಿ ಯಾರು ಅದ್ರಲ್ಲಿ ರಿಸ್ಕ್ ತಗೊಳ್ಳಲ್ಲ, ಚೇಂಜೇ ಮಾಡಲ್ಲ. ನಾನು ಚಿಕ್ಕ ವಯಸ್ಸಿಂದ ಪೆಪ್ಸಿಡೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಸಾಯೋವರೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ನಾನು. ಅನ್ಲೆಸ್ ಏನಾದ್ರು ಆಫರ್ ಇದ್ರೆ ಈ ಒಂದು ಇದಕ್ಕಿಂತ ಒಳ್ಳೆ ಬೆಟರ್ ಆಗಿದ್ರೆ, ಸೊ ಆ ಕ್ಯಾಟಗರಿಯಲ್ಲಿ ಯಾಕೆ ಅವ್ರು ಫೇಲ್ ಆಗುವಂತ ನೀವೇ ಯೋಚನೆ ಮಾಡಿ. ಸೋಪ್ಸ್ ಅಷ್ಟು ಕ್ವಾಲಿಟಿ ಕೊಟ್ಟಿದ್ರೆ ಮಾಡಿದ್ರೆ ಕ್ಲಿಕ್ ಆಗ್ತಾ ಇದ್ರು. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಿದ್ದೋದ್ರು, ಯಾಕಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಆಮೇಲೆ ಮೇಂಟೈನ್ ಮಾಡಿದ್ರು, ಯಾರು ತಗೊಂತಾ ಇಲ್ಲ. ಒಂದ್ಸಲ ಮಾರ್ಕೆಟ್ಗೆ ಎಂಟ್ರಿ ಆಗುವಾಗ ಪ್ರಾಡಕ್ಟ್ ಕ್ವಾಲಿಟಿ ಹೆಂಗಿರುತ್ತೆ ವೆರಿ ಇಂಪಾರ್ಟೆಂಟ್. ಆ ಕ್ವಾಲಿಟಿ ನಂಗೆ ಸಸ್ಟೈನ್ ಮಾಡಬೇಕು, ಇಲ್ಲ ಅಂದ್ರೆ ಬ್ರ್ಯಾಂಡ್ ಬಿಡುತ್ತೆ. ಇವಾಗ MTR ಉದಾಹರಣೆಗೆ ಎಷ್ಟು ದೊಡ್ಡ ಕಂಪ್ನಿ, ಸೌತಲ್ಲಂತೂ ಸ್ಟ್ರಾಂಗೆಸ್ಟ್ ಕಂಪ್ನಿ ಅಲ್ವಾ? ಎಸ್ಟಾಬ್ಲಿಷ್ ಮಾಡಿದವ್ರು ಯಾರು? ಮಯ್ಯ ಅವರೇ ಮಾರಿದ್ರು, ಬೇರೆ ಥರ್ಡ್ ಪಾರ್ಟಿ ಗುಜರಾತ್ ಅವರು ಮಾರ್ಬಿಟ್ರು. ಅದಾದ್ಮೇಲೆ ಮತ್ತೆ ಅವರೇ 10 years ಟೆನ್ಯೂರ್ ಆದ್ಮೇಲೆ ಮಯ್ಯ ಅಂತ ಸೇಮ್ ಬ್ರ್ಯಾಂಡ್ ತಂದ್ರು. ಎಸ್ಟಾಬ್ಲಿಷ್ ಮಾಡೋಕ್ಕಾಯ್ತಾ? ಆಗಿಲ್ಲ, ಹೋಯ್ತು, ಫೇಲ್ಯೂರ್. ಈವನ್ ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಲ್ಲಿ ಎಷ್ಟೋ ಜನಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಲಾಸ್ ಮಾಡಿಬಿಟ್ಟು ಹೊರಟೋರು. ಅದ್ರಲ್ಲಿ ಒನ್ ಆಫ್ ದ ಡೈರೆಕ್ಟರ್ ನಮ್ಮ ಅನಿಲ್ ಕುಂಬ್ಳೆ ಶ್ರೀಕಾಂತ್ ಅವರಿದ್ದರು.
ಡಿಸ್ಟ್ರಿಬ್ಯೂಟರ್ಸ್ ಏನು ಟ್ರಸ್ಟ್ ಮಾಡ್ತಾರೆ, ಇವ್ರದ್ದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಮಾರ್ಕೆಟಲ್ಲಿ MTR ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋರು ಮೈಯಾಸ್ನ ಕ್ರಿಯೇಟ್ ಮಾಡ್ತೀರಾ ಇರ್ತಾರ ಅಂತ. ಆಗಲಿಲ್ಲ ಕ್ರಿಯೇಟ್ ಮಾಡೋಕ್ಕೆ. ಎಲ್ಲಿ ಫೇಲ್ ಆಯಿತು? ಕ್ವಾಲಿಟಿ ಮೇಡಮ್. ಇವತ್ತು MTR ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದೆ, ಮೈಯಾಸ್ ಅವರು ಮೇಂಟೈನ್ ಮಾಡೋಕ್ಕಾಗಿಲ್ಲ ಕ್ವಾಲಿಟಿನ. ಸೊ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಟ್ರಿಬ್ಯೂಟರ್ ಈಗ ಡಿಸ್ಟ್ರಿಬ್ಯೂಷನ್ ತಗೊಳ್ಳುವಾಗ ಪ್ರಾಡಕ್ಟ್ ಕ್ವಾಲಿಟಿ ಜಾಸ್ತಿ ನೋಡ್ತಾರಾ, ಮಾರ್ಜಿನ್ ಜಾಸ್ತಿ ನೋಡ್ತಾರಾ? 100% ಮಾರ್ಜಿನೇ ನೋಡ್ತಾರೆ. ಆದರೆ ಅದು ತುಂಬ ದಿವಸ ಡಿಸ್ಟ್ರಿಬ್ಯೂಷನಲ್ಲೇ ಇರೋದಿಲ್ಲ. ಪ್ರಯತ್ನ ಏನು, ಕ್ವಾಲಿಟಿ ಇಲ್ಲದೆ ಇರೋರು 10% ಮಾರ್ಜಿನ್ ಕೊಡ್ಬೋದು, ಬಟ್ ನಿಮ್ಗೆ ಅದು ಬಿಸ್ನೆಸ್ ನಡೆಯೋದೇ 3 ತಿಂಗಳು. ಕ್ವಾಲಿಟಿ ಇರೋರು 5% ಮಾರ್ಜಿನ್ ಕೊಡ್ತಾರೆ, ಬಟ್ ನಿಮ್ಗೆ ಲೈಫ್ ಟೈಮ್ಗೂ ನಡೆಯುತ್ತಲ್ಲ ಬಿಸ್ನೆಸ್. ಸಸ್ಟೈನಬಿಲಿಟಿ. ಸೊ ಈ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಅನ್ನೋದು ಈಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಡಿಸ್ಟ್ರಿಬ್ಯೂಟರ್ ಈಗ ಒಂದು ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಷನ್ ತಗೋಬೇಕಂದಾಗ ಈಗ ಇನ್ವೆಸ್ಟ್ಮೆಂಟ್ ಇದೆ, ಇದೆಲ್ಲ ಇದೆ, ಬಟ್ ಪ್ಯಾಕೇಜಿಂಗ್ ಅಷ್ಟು ಅಟ್ರಾಕ್ಟಿವ್ ಇದೆ ಇಲ್ಲ ಅನ್ನೋದು ಡಿಸ್ಟ್ರಿಬ್ಯೂಟರ್ಗೂ ತಲೆಗೆ ಹೋಗುತ್ತೆ. ಸುಮಾರು ಪ್ರಾಡಕ್ಟ್ಸ್ ನೋಡಿದ್ಮೇಲೆ ಇದನ್ನ ರೀಚ್ ಮಾಡಿಸ್ಬೋದಾ, ಮಾಡಿಸಕ್ಕಾಗುತ್ತಾ? ಸೊ ಅದು ಡಿಪೆಂಡ್ ಆಗುತ್ತಾ? ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಅಲ್ಲ, ಪ್ಯಾಕೇಜಿಂಗ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತಾ? ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಗ್ಲೋಬಲ್ ಅಲ್ಲಿ ರೆಡ್ ಕಾರ್ ಥಿಯರಿ ಅಂತ ಇದೆಯಲ್ಲ. ಸಪೋಸ್ ಈಗ ನಿಮ್ಗೆ ಯಾರಾದ್ರೂ ಒಂದು ರೆಡ್ ಕಾರ್ ಬಗ್ಗೆ ಹೇಳಿದ್ರೆ ನೀವು ರೋಡಲ್ಲಿ ನೋಡಿದ ಬರೀ ರೆಡ್ ಕಾರ್ಸೇ ಕಾಣಿಸುತ್ತೆ ನಿಮ್ಗೆ. ಇವಾಗ ನಿಮ್ಗೆ ಒಂದು ಔಟ್ಲೆಟ್ಗೆ ಹೋಗಿ ಆ ಶೆಲ್ಫ್ಸ್ ಅಲ್ಲಿ ನೋಡಿ ಏನು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ತುಂಬಾ ಬ್ರೈಟ್ ಕಲರ್ಸ್, ಮ್ಯಾಕ್ಸಿಮಮ್ ರೆಡ್ ಅಥವಾ ಬ್ಲೂನೇ ವಿತ್ ವೈಟ್ ಕಾಂಬಿನೇಷನ್ ಇರುತ್ತೆ ಮ್ಯಾಕ್ಸಿಮಮ್. ಒಂದು ಮೆಕ್ಡಾನಲ್ಸ್ KFCನೂ ಅದೇ ಅಲ್ವಾ, ಅದು ಒಂದು ಕ್ರೇವಿಂಗ್ಸ್ ಥರ. ನಾವು ಹೇಳೋದು ಎಲ್ಲನೂ ಅದೇ ಅಲ್ಲೇ ಬೇಡ, ಬಟ್ ಈ ಒಂದು ಅಟ್ಲೀಸ್ಟ್ ಒಂದು ಐ ಕ್ಯಾಚ್ ಆಗೋದು ಇರಬೇಕಲ್ವ ಶೆಲ್ಫ್ಸಲ್ಲಿ. ಇವಾಗ ಸೂಪರ್ ಮಾರ್ಕೆಟ್ಸ್ ಅಲ್ಲಿ, ಈ ಔಟ್ಲೆಟ್ಸ್ ಅಲ್ಲಿ ಆದ್ರೆ ನೀವು ಏನೋ ಒಂದು ಪ್ರಾಡಕ್ಟ್ ಹೇಳ್ತೀರಾ, ಅವ್ರು ಇದಿಲ್ಲ ಅಂದ್ರೆ ಇದನ್ನ ಎತ್ತಿ ಕೊಡ್ತಾರೆ, ಇದು ಚೆನ್ನಾಗಿದೆ ತಗೊಂಡೋಗಿ ಅಂತ ಹೇಳ್ತಾರೆ ನಾರ್ಮಲ್ ಔಟ್ಲೆಟ್ಸ್ ಅಲ್ಲಿ. ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೀವು ಶೆಲ್ಫ್ ಪಿಕ್ಕಿಂಗ್, ನೀವು ಹ್ಯಾಂಡ್ ಪಿಕ್ ಮಾಡ್ತೀರಾ, ಒಂದ್ಸಲಿ ಮಾಡ್ತೀರಾ, ಮನೆಗೆ ತೊಗೊಂಡೋಗಿ ಟ್ರೈ ಮಾಡಿ, ಪ್ಯಾಕೇಜಿಂಗ್ ಎಷ್ಟೇ ಚೆನ್ನಾಗಿದೆ ನೋಡೋಕೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಟ್ರೈ ಮಾಡಾದ್ಮೇಲೆ ನಿಮ್ಗೆ ಅದು ಸರಿ ಹೋಗಿಲ್ಲ ಅಂದ್ರೆ ಅದು ಎಷ್ಟು ಚೆನ್ನಾಗಿದ್ರೆ ಏನು ಪ್ರಯೋಜನ? ಎಷ್ಟೋ ಜನ ವೈಟ್ ಕವರಲ್ಲಿ ಹಾಕಿ ಕಳಿಸ್ತಾರೆ, ನೀವು ಲೋಕಲ್ ಚಿಕ್ಕೀಸ್ ಎಲ್ಲ ನೋಡಿರ್ಬೋದು. ಅದ್ರ ಜಸ್ಟ್ ಒಂದು MRP ಲೇಬಲ್ ಇರುತ್ತೆ ಹೊರತು ಇನ್ನು ಆ ಚಿಕ್ಕಿನೇ ಕಾಣಿಸ್ತಾ ಇರುತ್ತೆ. ಆ ತರ ನೀವು ಪ್ಯಾಕೇಜಿಂಗ್ ಅದನ್ನ ಹೇಳಕ್ಕಾಗಲ್ಲ ನಾವು. ಸೊ ಅದು ಕ್ವಾಲಿಟಿ ಮೇಲೆ ಚೇಂಜ್ ಆಗ್ತಾ 100%. ಪ್ಯಾಕೇಜಿಂಗ್ ನೋಡಿ ತಗೊಳ್ಳೋರು ಒಂದ್ ಟೈಮ್ ತಗೊಂತಾರೆ, ಕ್ವಾಲಿಟಿ ನೋಡಿ ತಗೊಳ್ಳೋರು ರೆಗ್ಯುಲರ್ ಆಗಿ ತಗೊಳ್ತಾನೆ ಇರ್ತಾರೆ. ಓಕೆ. ಸೊ ಇವಾಗ ನೀವು ಹೇಳಿದ್ರಿ ಡಿಸ್ಟ್ರಿಬ್ಯೂಟರ್ ಪ್ರಾಡಕ್ಟ್ನ ಪಿಕ್ ಮಾಡ್ಬೇಕಂದ್ರೆ ಆಲ್ರೆಡಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿರ್ಬೇಕಂತ. ಸೊ ಅವ್ರದ್ದು ಓನ್ ಲೈನ್ ಸ್ಟಾರ್ಟ್ ಮಾಡಬೇಕು, ಡೆಲಿವರಿ ಲೈನ್, ಡಿಸ್ಟ್ರಿಬ್ಯೂಷನ್ ಲೈನ್. ನಾನು ಹೇಳ್ತಾರೆ ಆ ಥರ ಹೇಳಿಲ್ಲ ನಾನು. ಏನಂದ್ರೆ ಸ್ಟಾರ್ಟ್ಅಪ್ಸ್ ಅಂತ ಬಂದಾಗ ನಾನು ಹೇಳೋದು, ನೀವು ಇನಿಷಿಯಲ್ ಡೇಸ್ ಅಲ್ಲೇ ನೀವು ಹೋಗಿ ಡಿಸ್ಟ್ರಿಬ್ಯೂಷನ್, ಇವತ್ತೇನೋ ಒಂದು ಪ್ರಾಡಕ್ಟ್ ನಾನು ರೆಡಿ ಮಾಡಿದೆ, ಮನೇಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ, ನಾಳೆ ಬೆಳಗ್ಗೆ ನಾನು ಡಿಸ್ಟ್ರಿಬ್ಯೂಷನ್ ಶಿಪ್ ಹೋಗ್ಬೇಕು ಅಂದರೆ ನಾನು ಹೇಳ್ತೀನಿ, ಯಾವ ಔಟ್ಲೆಟಲ್ಲಿ ನಿಂದು ಪ್ಲೇಸ್ಮೆಂಟೇ ಇಲ್ಲ, ಏನ್ ಮಾಡ್ತೀಯ? ಅವ್ರು ಅವಾಗ ಏನ್ ಮಾಡ್ತಾರೆ, ನಂದು ಒಂದು ಮ್ಯಾನ್ ಪವರ್ ಕಂಪ್ನಿಯಿಂದ ಕೊಡ್ತೀವಿ, ಅವ್ರು ಹೋಗ್ತಾರೆ, ಅವ್ರು ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯ್ತು, ಅಲ್ಲಿ ಹೋಗ್ತಾರೆ, ಅಲ್ಲಿ ಶೆಲ್ಫಲ್ಲಿ ಅದೇ ಕ್ಯಾಟಗರಿ ಹತ್ತಿರುತ್ತೆ, ಅವ್ನು ತಗೊಳ್ಳೋದಿಲ್ಲ. ಏನ್ ಮಾಡ್ತಾರೆ, ಎಂಡ್ ಆಫ್ ದಿ ಡೇ ಇಲ್ಲ ಮತ್ತೆ ಡಿಸ್ಟ್ರಿಬ್ಯೂಟರ್ಗೆ ಹೇಳ್ತಾರೆ, ಸರ್ ನೀವು ಆ ಔಟ್ಲೆಟ್ಗೆ ಒಂದು 4-5 ಪ್ರಾಡಕ್ಟ್ ಸಪ್ಲೈ ಮಾಡ್ತಾರೆ, ಒಂದು ಸ್ವಲ್ಪ ಹೇಳಿ ಸರ್, ಅವ್ರಿಗೆ ರೆಕಮೆಂಡ್ ಮಾಡಿ ಸರ್, ಇಡೀ ಆ ಪ್ರಾಡಕ್ಟ್ ಅಂತ ಹೇಳಿ ಅಂತ ನಾವು ಹೇಳ್ತೀವಿ. ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿ ಇರ್ತಾರೆ, ಅಷ್ಟೇ ಆಗ್ತಾರೆ, ಅದು ಕಸ್ಟಮರ್ ತೊಗೊಂಡೋಗ್ತಾ ಇಲ್ಲ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಶೆಲ್ಫ್ ಲೈಫ್ ಆಗೋಗುತ್ತೆ, ಇವ್ರು ವಾಪಸ್ ತೊಗೊಳಲ್ಲ ಕಂಪ್ನಿಯವರು. ಯಾಕಂದರೆ ಇವ್ರಿಗೆ ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಗೆ ಹಾಕಿ ಅದು ಮಾರ್ಕೆಟ್ಗೆ ಹೋಗಿರೋದು ಎಲ್ಲ ರಿಟರ್ನ್ಸ್ ತೆಗಿಬೇಕು ಅಂದರೆ ಲಾಸು. ಅದಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ಸ್ ಇಲ್ಲ ಇವ್ರ ಹತ್ರ. ಅದು ಆ ಕಾರಣಕ್ಕೆ ಹೇಳಿದೆ ನಾನು, ಇನ್ವೆಸ್ಟ್ಮೆಂಟ್ಸ್ ಏನಕ್ಕೆ ಬೇಕು, ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ರೊಟೀನಲ್ಲಿ ಸಪೋಸ್ ಅಲ್ಲಿ ಹೋಗಿಲ್ಲ, ಮೂವ್ ಆಗಿಲ್ಲ ಪ್ರಾಡಕ್ಟ್, ಅಥವಾ ಆ ಪ್ರಾಡಕ್ಟ್ ಮೂವ್ ಆಗಬೇಕು ಅಂದರೆ ಅಲ್ಲಿ ಪ್ರಮೋಟರ್ನ ಇಡಬೇಕು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಗೊತ್ತು, ಅದಕ್ಕೊಂದು ಬ್ರ್ಯಾಂಡ್ ಎನ್ಕ್ಯಾಪಿಂಗ್ ಮಾಡಬೇಕು, ಅಲ್ಲಿ ಕಸ್ಟಮರ್ಸ್ ಬರೋರೆಲ್ಲ ನೀವು ನೋಡಿರ್ತಾರೆ ಸೂಪರ್ ಮಾರ್ಕೆಟ್ಸ್ ತಗೊಳ್ಳಿ 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 ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನ ಪ್ರಮೋಟ್ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಭಾಳಷ್ಟು ದುಡ್ಡು ಖರ್ಚಾಗುತ್ತೆ. ನಾನು ಹೇಳೋದು ಬ್ರ್ಯಾಂಡ್, ಅದಕ್ಕೆ ಹೇಳಿ ನಾನು, ಬ್ರ್ಯಾಂಡ್ಗೆ ವಿಷನ್ ಎಷ್ಟು ಇಂಪಾರ್ಟೆಂಟು ಅಂತ. ಅವ್ರ ಹತ್ರ ಎಷ್ಟು ಕೇಪಬಲ್ ವಿಷನ್ ಅಂದರೆ ಜಸ್ಟ್ ಒಂದು ನನ್ನ ಬ್ರ್ಯಾಂಡ್ ಹಿಂಗೆ ಸಕ್ಸಸ್ ಮಾಡಬೇಕು, ಹಿಂಗೆ ಆಗಬೇಕು ಅಂತಲ್ಲ, ಇದು ಕಾಮನ್ ವಿಷನ್ ಎಲ್ಲರಿಗೂ ಬರುತ್ತೆ. ಆ ಕಾಮನ್ ವಿಷನ್ ಏನಂದರೆ ಎಂಡ್ ಆಫ್ ದಿ ಡೇ ಮನಿ ಮ್ಯಾಟರ್ಸ್. ಸೊ ಇವಾಗ ನಾನು ಈ ಪಾಡ್ಕಾಸ್ಟ್ ನೋಡ್ತಿರೋ ತುಂಬ ಮಹಿಳಾ ಉದ್ಯಮಿಗಳಿರಬಹುದು ಅಥವಾ ಸ್ಟಾರ್ಟ್ಅಪ್ ಸಣ್ಣದಾಗಿ ಶುರು ಮಾಡಿ ಆ ಊರಲ್ಲೇ ಸಕ್ಸಸ್ ಆಗಿರೋ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಪ್ರಶ್ನೆ ಕೇಳ್ತೀನಿ. ಈಗ ಹಪ್ಪಳ ಮಾಡೋರು, ಸೆಂಡಿಗೆ ಮಾಡೋರು, ಉಪ್ಪಿನಕಾಯಿ ಮಾಡೋರು, ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ಸು, ಮತ್ತು ಇವಾಗ ಕಷಾಯದ ಪುಡಿ, ಈ ಮಾಲ್ಟು,
ಆರ್ಗ್ಯಾನಿಕ್ ಪೌಡರ್ಗಳೆಲ್ಲ ಬರುತ್ತೆ, ಹೆಲ್ದಿ ಪೌಡರ್, ತೂಕ ಇಳಿಸೋ ಪೌಡರ್, ಈ ಥರದ್ದೆಲ್ಲ ಸುಮಾರು ಸಣ್ಣ ಸಣ್ಣ ಮಟ್ಟದಲ್ಲಿ ಮಾಡಿ ಆ ಊರಲ್ಲಿ ಆ ಏರಿಯಾದಲ್ಲಿ ತುಂಬಾ ಫೇಮಸ್ ಆಗಿರ್ತಾರೆ. ಆದ್ರೆ ಅವ್ರಿಗೊಂದು ಆಸೆ ಇರುತ್ತೆ, ನನ್ನ ಕರ್ನಾಟಕದಾದ್ಯಂತ ನನ್ನ ಪ್ರಾಡಕ್ಟ್ ಹೋಗ್ಲಿ, ಈ ಊರಲ್ಲಿ ಸಕ್ಸಸ್ ಆಗಿದೆ ನೆಕ್ಸ್ಟ್ ಊರಲ್ಲಿ ಸಕ್ಸಸ್ ಆಗಬಹುದು ಅಂತ ಒಂದು ಯೋಚನೆ ಬರುತ್ತೆ. ಬಟ್ ನಿಮ್ಮನ್ನ ರೀಚ್ ಆಗಬೇಕು, ಡಿಸ್ಟ್ರಿಬ್ಯೂಟರ್ಸ್ ಅನ್ನ ರೀಚ್ ಆಗಬೇಕು ಅಂತಂದ್ರೆ ಆ ದಾರಿ ಗೊತ್ತಿರಲ್ಲ, ನೀವು ಹೇಳುವ ಪರ್ಸೆಂಟೇಜ್ಗಳ ಲೆಕ್ಕ ಹಾಕಕ್ ಬರಲ್ಲ, ಅಂಕಿಅಂಶಗಳ ಲೆಕ್ಕಾಚಾರನೇ ಇಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಹಂಗೋ ಹಿಂಗೋ ಏನೋ ಮ್ಯಾನೇಜ್ ಮಾಡಬಹುದು ಅಂತ ಇಟ್ಕೊಳ್ಳಿ. ಸೊ ಅವ್ರು ಹೇಗೆ ಅವರ ಬಿಸ್ನೆಸ್ ಅನ್ನ ಲೆವೆಲ್ ಅಪ್ ಮಾಡ್ಕೋಬಹುದು ಡಿಸ್ಟ್ರಿಬ್ಯೂಷನ್ ಥ್ರೂ? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅವ್ರು? ಎಲ್ಲ ಊರಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಇದ್ದೇ ಇರ್ತಾರೆ, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಇದ್ದೇ ಇರುತ್ತೆ. ಅವ್ರಿಗೆ ಎಂಡ್ ಆಫ್ ದ ಡೇ ಅಲ್ಲಿ ರೀಚ್ ಆದ್ರೆ ಅವ್ರಿಗೆ ಅಲ್ಲಿ ಗೈಡ್ ಮಾಡೇ ಮಾಡ್ತಾರೆ. ಇಲ್ಲಾಂದ್ರೆ ಅವ್ರು ನಮ್ಮೂರ್ಗೂ ತಲುಪಿಸುವಂತ ಕಾರ್ಯಗಳಂತೂ ಮಾಡ್ತಾರೆ. ಇವಾಗ ಎಲ್ಲ ತುಂಬಾ ಬಹಳಷ್ಟು ನೀವು ಹೇಳಿದ್ದು ಆ ಥರ ತುಂಬಾ ಸ್ಟಾರ್ಟ್ಅಪ್ಸ್ ನನ್ನ ಹತ್ರ ಬರ್ತಾ ಇದೆ. ಆ ಥರ ಭಾಳ ಜನ ಹುಡ್ಕೊಂಡ್ ಬರ್ತಾರೆ ಡೈಲಿ. ಹುಡ್ಕೊಂಬಂದ ನಾವು ಒಂದೇ ಹೇಳ್ತೀವಿ, ಸಪೋಸ್ ಇವಾಗ ನೀವು ಅಲ್ಲಿ ಮಾಡ್ತಾ ಇದ್ದೀರಾ, ಅಲ್ಲಿಂದ ಒಂಚೂರು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ನೀವೇ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಕ್ರಿಯೇಟ್ ಮಾಡಿ, ಡಿಸ್ಟ್ರಿಬ್ಯೂಟರ್ ಕೊಡಿ ಅಲ್ಲಿ. ಹಂಗಂಗೆ ಒಂದೊಂದೇ ಕ್ರಿಯೇಟ್ ಮಾಡ್ಕೊಳ್ಳಿ. ಇಮಿಡಿಯೇಟ್ ಆಗಿ ನೀವು ಮಾಡ್ಬೇಕಾ? ದೊಡ್ಡ ಸ್ಕೇಲ್ ಮಾಡಬೇಕು ಅಂದ್ರೆ ನಿಮ್ಗೆ ಅಷ್ಟೇ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ನೀವು ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಇದಿದೆಯಲ್ಲ. ಆಮೇಲೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆದಂಗೆಲ್ಲ ನಿಮಗೆ ಅದು ಬ್ರ್ಯಾಂಡ್ ಇಮೇಜ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ನೀವು ಅವಾಗ ಪ್ರೊಡಕ್ಷನ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ತುಂಬಾ. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪಾನ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಒಂದ್ ದಿವಸದಲ್ಲಿ ಯಾವ್ದು ಆಗಲ್ಲ ಮೇಡಮ್. ಸುಮಾರು ಬ್ರ್ಯಾಂಡ್ 10-15 ವರ್ಷ ಆದ್ರೂ ಕ್ಲಿಕ್ ಆಗಲ್ಲ. ಬಟ್ ಆದ್ರೆ ಅವರು ಒಂದ್ಸಲಿ ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿ ರೆವಿನ್ಯೂ ಏನಂತ ಕೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಏನಂದ್ರೆ ಆ ಸೆಟಪ್ ಕಾಸ್ಟು, ಅದು ಇನ್ಫ್ರಾಸ್ಟ್ರಕ್ಚರ್ ರನ್ ಮಾಡೋದಕ್ಕೋಸ್ಕರನೇ ಮಾಡ್ತಾ ಇರ್ತಾರೆ ಪಾಪ. ನಾನು ಬಹಳಷ್ಟು ಜನ ನೋಡೀನಿ. ತುಂಬಾ ನೆಕ್ಸ್ಟ್ ಲೆವೆಲ್ ಸ್ಕೇಲ್ ಅಪ್ ಆಗಬೇಕು ಅಂದ್ರೆ ಯಾವ್ದಾದ್ರು MNC ಜೊತೆ ಟೈ ಅಪ್ ಆಗಬೇಕು, ಇಲ್ಲಾಂದ್ರೆ ಹ್ಯೂಜ್ ಇನ್ವೆಸ್ಟ್ಗಳು ಅವ್ರು ಸಿಗ್ಬೇಕು. ಆ ಥರ ಸಿಕ್ಕಿದ್ರೆ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲ ಅಂದ್ರೆ ಅವರೇ ನನ್ನ ಪರ್ಸನಲ್ ನಾನೇ ನನ್ನ ಕೇಪಬಿಲಿಟಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ತೀನಿ ಅಂದ್ರೆ ಅವ್ರು ಎಷ್ಟಾಗುತ್ತೋ ಅಷ್ಟೇ ಮಾಡ್ಬೇಕು. ನಾರ್ತ್ ಕರ್ನಾಟಕ ಕಡೆ ನೀವೊಂದು ಶಶಿ ಸೋಪ್ಸ್ ಅಂತ ಕೇಳಿದ್ರು, ಅವ್ರದ್ದು ಎಷ್ಟು ದೊಡ್ಡದು ಒಂದು ನೆಟ್ವರ್ಕಿಂಗು, ವರ್ಡ್ ಆಫ್ ಮೌತ್ ಅಷ್ಟೇನೆ. ಅವ್ರು ತುಂಬಾ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ ಮಾಡಿದವರು, ಇವತ್ತು ಬಹಳ ದೊಡ್ಡ ಇಂಡಸ್ಟ್ರಿ ಅದಲ್ಲಿ. ಸೊ ಅದು ಹೆಂಗೆ ಸರ್, ಆ ಸ್ಟ್ರಾಟಜಿ ಹೆಂಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು? ಇದೇ ತರನೇ ಏನಂದ್ರೆ ಅವ್ರ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಏರಿಯಾಗಳಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಅದು ಎಸ್ಟಾಬ್ಲಿಷ್ ಆದಂಗೆಲ್ಲ ಅಲ್ಲೊಬ್ಬೊಬ್ಬರು ಡಿಸ್ಟ್ರಿಬ್ಯೂಟರ್ ಕೊಟ್ಟು ಆ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಥ್ರೂ ಸಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹೌದೌದು, ಫಸ್ಟ್ ಅವರೇ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅಲ್ಲಿ ಇನ್ನು ಸಾಕು, ನಾನು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಅಲ್ಲೊಬ್ರು ಡಿಸ್ಟ್ರಿಬ್ಯೂಟರ್ನ ಡೈರೆಕ್ಟ್ ಅವ್ರ ಡಿಸ್ಟ್ರಿಬ್ಯೂಟರ್ ಮಾತ್ರ ಸಪ್ಲೈ ಮಾಡ್ತಾರೆ. 10 ಔಟ್ಲೆಟ್ ಸಪ್ಲೈ ಮಾಡೋದ್ರ ಬದಲು 10 ಔಟ್ಲೆಟ್ ಸಪ್ಲೈ ಮಾಡೋರೊಬ್ಬರನ್ನ ಇಟ್ಕೊಬೋದು. ಬಟ್ ಆದ್ರೆ ಫಸ್ಟ್ ಆ 10 ಔಟ್ಲೆಟ್ ಸಪ್ಲೈ ಮಾಡ್ಬೇಕಲ್ಲ, ಅದನ್ನ ನಾನು ಮಾಡಿದ್ರೆ ಆ ನೆಟ್ವರ್ಕ್ ಇತ್ತು ಅಂದ್ರೆ ಇವ್ರಿಗೆ. ಸೊ ಇವಾಗ 10 ಜನ ಡಿಸ್ಟ್ರಿಬ್ಯೂಟರ್ ಆದ್ರು, ಅವಾಗ 10 ಜನ ಡಿಸ್ಟ್ರಿಬ್ಯೂಟರ್ ಸಪ್ಲೈ ಮಾಡ್ತಾ ಇರುತ್ತೆ ಪ್ರೊಡಕ್ಷನ್ ಮಾಡಿದಾಗ. ಅವಾಗ ಆ ತಾಲೂಕು ಇದಕ್ಕೋ ಡಿಸ್ಟ್ರಿಕ್ಟ್ಗೋ ಒಬ್ರು ಸೂಪರ್ ಸ್ಟಾಕಿಸ್ಟ್ ಅಂತ ಮಾಡ್ತಾರೆ. ಸೊ ಆ ಥರ ಎಂಟೈರ್ ಕಂಟ್ರಿ ಆಯಿತು. ಅವಾಗ ಏನು ಮಾಡ್ತಾರೆ, ಸೌತ್ ಇಂಡಿಯಾದಲ್ಲಿ ಒಂದು CFA ಅಂದರೆ ಜಸ್ಟ್ ಕ್ಯಾರಿಂಗ್ ಅಂಡ್ ಫಾರ್ವರ್ಡಿಂಗ್ ಅಷ್ಟೇ ಅವ್ರ ಕೆಲಸ. ಆ ಥರ ಎಲ್ಲ ಬ್ರ್ಯಾಂಡ್ಸು ಹಿಂಗೆ ನಡೆಯೋದು. 4 ಲೆವೆಲ್ ಆಫ್ ಇದಿರುತ್ತೆ ಅದರಲ್ಲಿ, CFA, ಸೂಪರ್ ಸ್ಟಾಕಿಸ್ಟು, ಡಿಸ್ಟ್ರಿಬ್ಯೂಟರ್ಸು, ಆಮೇಲೆ ಔಟ್ಲೆಟ್ಸು, ಕನ್ಸ್ಯೂಮರ್ಸು. ಈ ಥರನೇ ನಡೆಯೋದು ಎಲ್ಲ ಬ್ರ್ಯಾಂಡ್ಸು. ಸೊ ನೀವು ಹೇಳ್ತಾ ಇದ್ದೀರಾ ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡ್ಕೋಬೇಕು ಅಂತಂದ್ರೆ, ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪಾನ್ಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ದೆ ಓನ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಸ್ಟಾರ್ಟ್ ಮಾಡಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ರೀಚ್ ಆಗಿ ಅಂತ. ನಾನು ಹೇಳೋದು, ಇವಾಗ ಸಪೋಸ್ ನೀವು JP ನಗರಲ್ಲಿ ನಿಮ್ದು ಒಂದು ಪ್ರಾಡಕ್ಟ್ ಇದೆ, ಅದು ನೀವು ಮಾರಬೇಕು ಅಂದ್ರೆ JP ನಗರ ಫಸ್ಟ್ ಕವರ್ ಮಾಡಿ, ಎಷ್ಟು ಔಟ್ಲೆಟ್ ಇದೆಯೋ ಅಷ್ಟು ಔಟ್ಲೆಟ್. ಒಂದು ಸರ್ಟೈನ್ ವ್ಯಾಲ್ಯೂ ಬರುತ್ತೆ, ಒಂದು ಸರ್ಟೈನ್ ಇದು ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ ಕ್ರಿಯೇಟ್ ಆಗುತ್ತೆ. 1 ಲಕ್ಷನೋ 2 ಲಕ್ಷನೋ ಅದಕ್ಕೊಬ್ಬರು ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ. ಆ ಡೈರೆಕ್ಟಾಗಿ 1 ಲಕ್ಷ 2 ಲಕ್ಷ ಸ್ಟಾಕ್ ಅವ್ರನ್ನ ಕಳಿಸ್ಬಿಡಿ, ಅವ್ರು ಸಪ್ಲೈ ಮಾಡ್ಕೊಂತಾರೆ ಡೈಲಿ ರೊಟೀನಲ್ಲಿ ಅವ್ರು ಹೋಗೋ ಜೊತೆಗೆ. ನೀವು ಅವಾಗ ಜಯನಗರ ನೋಡಿ, ಜಯನಗರ ಆಯ್ತಾ, ಮಲ್ಲೇಶ್ವರಂ ನೋಡಿ. ಹಂಗೆ ಒಂದು ಏರಿಯಾ ಆದ್ಮೇಲೆ ಒಂದು ಏರಿಯಾ ಕವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಒಂದು 1 year 2 year ಅಲ್ಲಿ ನೀವು ಕಂಪ್ಲೀಟ್ ಬ್ಯಾಂಗ್ಳೂರ್ ಸೆಟಪ್ ಆಗುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ ಅಂತ ಬಂದಾಗ ಎಲ್ಲರೂ ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಇಷ್ಟಪಡೋರು ಸ್ವಲ್ಪ ಕಡಿಮೆನೇ ಇರ್ತಾರೆ. ಕಂಪೇರ್ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಥಿಂಕ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟರ್ ಆಗ್ಬೇಕಂತ ಥಿಂಕ್ ಮಾಡೋರು ಸ್ವಲ್ಪ ಕಡಿಮೆನೇ ಇರ್ತಾರೆ. ಪರ್ಟಿಕ್ಯುಲರ್ ಆಗಿ ಆ ಲೈನಲ್ಲಿ ಬಿಸ್ನೆಸ್ ಇದ್ರೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಬಿಸ್ನೆಸ್ ಇದ್ರೆ ಅದರ ಥಿಂಕ್ ಮಾಡ್ಬೋದು. ಈಗ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಂದ್ರೆ ಪರ್ಟಿಕ್ಯುಲರ್ ಕ್ವಾಲಿಟೀಸ್ ಏನಂತ ನಾನು ಕೇಳಿದ್ದೆ, ಕ್ವಾಲಿಫಿಕೇಶನ್ ಏನು, ಈಗ ಯಾವ ಎಜುಕೇಶನ್ ಸೆಕ್ಟರ್ ಅವ್ರಿಗೆ ಹೋಗ್ಬೇಕು, ಯಾವ ಪರಿಸ್ಥಿತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಕೈ ಹಿಡಿಯುತ್ತೆ, ಸೊ ಅವ್ರಿಗೆ ಏನಾದ್ರು ಟ್ರೈನಿಂಗ್ ಸೆಂಟರ್ಸ್ ಏನಾರು ಇದೆಯಾ, ಹೇಗೆ? ಕ್ವಾಲಿಫಿಕೇಶನ್ ಅಂತ ಬಂದರೆ ಏನು, ಮಿನಿಮಮ್ ಕ್ವಾಲಿಫಿಕೇಶನ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಪರ್ಫೆಕ್ಟಾಗಿ ಗೊತ್ತಿದೆ ಸಾಕು ಮೇಡಮ್.
ಆ ಥರ ಏನು ಅಂತ ನಮ್ಮಲ್ಲೆಲ್ಲ ಏನಂದರೆ ಮ್ಯಾಕ್ಸಿಮಮ್ ಡಿಸ್ಟ್ರಿಬ್ಯೂಟರ್ಸ್ ಇರೋದೇ 10th ಫೇಲ್ ಆದವರು ಅಥವಾ PUC ಫೇಲ್ ಆಗಿ ಮುಂದಕ್ಕೆ ಡಿಗ್ರಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾವುದು ನಾವು ಎಂಡ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಚಾನಲ್ ಬರೋದೇ ಎಂಥವರು ಅಂದರೆ ತುಂಬ ಹೈಲಿ ಎಜುಕೇಟೆಡ್ ಆ ಥರ ಅಲ್ಲ. ಏನಂದರೆ ನಮಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ನಾವೇ ಓನಾಗಿ ಏನಾದ್ರು ಒಂದು ಮಾಡಬೇಕು. ಬಟ್ ಎಕ್ಸೆಪ್ಷನ್ ನೀವು MBA ಗ್ರಾಜುಯೇಟ್ ಅಂಡ್ ಮಲ್ಟಿನ್ಯಾಷನಲ್ ಕಂಪ್ನಿಲಿ ನ್ಯಾಷನಲ್ ಲೆವೆಲ್ ಆಗಿ ಹೆಡ್ ಆಗಿದ್ದವರು ನೀವು. ಸೊ ನೀವು ಈ ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಬರಿದೆ ನನಗೆ ಆಶ್ಚರ್ಯ ಅಲ್ಲ. ಆಗ ಚೆನ್ನಾಗಿತ್ತು ಡಿಸ್ಟ್ರಿಬ್ಯೂಷನ್ ಫೀಲ್ಡ್. ಆಗ ಈ ಏನೋ ಇಷ್ಟೊಂದು ಮೊನೋಪಲಿ ಇರುವಂತ ಬಿಗ್ ಬ್ರ್ಯಾಂಡ್ಸ್ ಯಾರು ಇರ್ಲಿಲ್ಲ. ಪರಿಸ್ಥಿತಿ ಬದಲಾಗಿದೆ. ಇವಾಗ ಒಂದು 5 to 6 years ಆಫ್ಟರ್ ಕೋವಿಡ್ ಅಂತೂ ತುಂಬಾ ಚೇಂಜಸ್ ಆಗಿದೆ. ಇನ್ನು ನೆಕ್ಸ್ಟ್ 5 to 6 years ಅಲ್ಲಿ ಗೊತ್ತಿಲ್ಲ ಏನಾಗ್ಬೋದು ಅಂತ. ಅವಾಗ ಗೋಲ್ಡನ್ ಎರಾ ಅದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬರೋರಿಗೆ. ಅವಾಗ ಏನಿತ್ತು ಅಂದ್ರೆ ನಿಮ್ಗೆ ಮಲ್ಟಿಪಲ್ ಬ್ರ್ಯಾಂಡ್ ಸಿಕ್ಕೋದು, ನಿಮ್ಗೆ ತುಂಬಾ ವಾಸ್ಟ್ ರಿಟೇಲ್ ಚಾನಲ್ ಇತ್ತು. ಇವತ್ತು ನಿಮಗೆ ಸಿಟೀಸ್ ಕಡೆ ಮೆಟ್ರೋ ಸಿಟೀಸಲ್ಲಂತೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 40 to 50% ಕಡಿಮೆ ಆಗೋಗಿದೆ ಕಿರಾಣಾ ಶಾಪ್ಸ್. ಮುಂಚೆ ಇದ್ದಷ್ಟು ಇಲ್ಲ ಇವಾಗ. ಮತ್ತು ಮುಂಚೆ ಯಾರೋ ಒಬ್ರು ಏನು ಗೊತ್ತಿಲ್ಲ ಅಂದರೆ ಒಂದು ಔಟ್ಲೆಟ್ ಹಾಕಿ ನಡೆಸ್ಬೋದಪ್ಪ ಅನ್ನೋದಿತ್ತು. ಒಂದು ಕಿರಾಣಾ ಸ್ಟಾಪು ಒಂದು ಚಿಕ್ಕ ಸೂಪರ್ ಮಾರ್ಕೆಟ್ ಮಾಡ್ಕೊಂಡು ನಡೆಸ್ಬೋದಪ್ಪ ಅಂತ ಇತ್ತು. ಇವತ್ತು ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟು. ಸೊ ಓಕೆ, ಬಂಡವಾಳ ಹಾಕಿದ್ರು ನಾಳೆ ಗ್ರಾಹಕರು ಬರ್ತಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಯಾಕಂದರೆ ಇವಾಗ ಎಷ್ಟೊಂದು ಈಸಿ ಕನ್ವೀನಿಯೆಂಟ್ ಆ್ಯಪ್ಸ್ ಎಲ್ಲ ನಿಮ್ಮ ಕೈಯಲ್ಲೇ ಇರಬೇಕಾಗಿದ್ರೆ ಯಾರು ನಮ್ಮ ಸೂಪರ್ ಮಾರ್ಕೆಟ್ ಒಳಗಡೆ ಬಂದು ತೊಗೊತಾರೆ ಅನ್ನೋದೇ ಕಷ್ಟ. ಆಲ್ರೆಡಿ ನೆಟ್ವರ್ಕ್ ಇರೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಂತ ಒಂದು ಸೆಟ್ ಆಫ್ ಕಸ್ಟಮರ್ಸ್ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ತಲುಪಿಸೋದು, ಇಲ್ಲಾಂದರೆ ಲೀಸ್ಟ್ ಕಳಿಸಿರೋ ಅವ್ರ ಮನೆಗೆ ಸಪ್ಲೈ ಮಾಡೋದು ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಅಲ್ಲಿ ಲೋಕಲಲ್ಲಿ ಪರಿಚಯ ಇರೋರು ದಿನ ನೋಡೋರು ಅಂಥವ್ರಿಗೆ ಮಾಡ್ಕೊಂಡಿದ್ದಾರೆ. ಅವತ್ತು ಹೊಸ್ದಾಗಿ ಕಿರಾಣಾ ಶಾಪ್ ನಾನು ಮಾಡ್ತೀನಿ ಅಂದರೆ ಹತ್ರಲ್ಲಿ ಒಬ್ಬ ನೀನು ಹತ್ರನೇ ಯಾಕೆ ಅನ್ನೋ ಒಂದು ಮೈಂಡ್ ಸೆಟ್ಗೆ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ಈ ಕ್ವಾಲಿಫಿಕೇಶನ್ ಅಂತ ಏನು ಅಂದ್ರೆ ಈಗ BA ಮಾಡಿರೋರು ಡಿಸ್ಟ್ರಿಬ್ಯೂಷನ್ ಬರ್ಬೋದು, BCom ಮಾಡಿರೋರು ಬರ್ಬೋದು, BSc ಮಾಡಿರೋರು ಬರ್ಬೋದು, ಅಥವಾ ನೀವು ತರ ಹೈ ಕ್ವಾಲಿಫಿಕೇಶನ್ ಇರೋರು ಬೇಕಾದ್ರೂ ಬರ್ಬೋದು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕಷ್ಟೇ. ಇಂಟ್ರೆಸ್ಟ್ ಇರಬೇಕು, ಪ್ಲಸ್ ಅವ್ರಿಗೆ ಒಂದು ಡಿಸಿಪ್ಲಿನ್ ಇರಬೇಕು, ಬಿಸ್ನೆಸ್ ಬಗ್ಗೆ ನಾಲೆಜ್ ಇರಬೇಕು. ನಾವು ಅದಕ್ಕೋಸ್ಕರನೇ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದು. ಈಗ ಕೈಯಲ್ಲಿ ಏನೋ ದುಡ್ಡಿಲ್ಲ ಅಂದ್ರೂ ಡಿಸ್ಟ್ರಿಬ್ಯೂಟರ್ ಮಾಡ್ಬೋದು. ಇನಿಷಿಯಲಿ ಬೈ ಮಾಡಕ್ಕೆ ಅಷ್ಟು ದೊಡ್ಡ ಅಮೌಂಟ್ ಇರಲ್ಲ, ಬೇಕಾಗಿಲ್ಲ ಮೇಡಮ್. ಕೆಲವೊಂದು ಬ್ರ್ಯಾಂಡ್ಸ್ ಸ್ಟಾರ್ಟ್ಅಪ್ಸ್ ಅವ್ರು ಹೇಳ್ತಾರೆ ನಮ್ಗೆ ನೆಟ್ವರ್ಕಿಂಗ್ ಮಾತ್ರ ಬೇಕು, ನಮ್ಗೆ ನಾವು ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಎಷ್ಟೋ ಜನ ನಾನ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಕೆಲವರು ಬರ್ತಾರೆ, ಪಾಪ ಕ್ರೆಡಿಟ್ ಕೊಡ್ತೀನಿ ನಾನು 15 days, ನೀವು ಕ್ರೆಡಿಟ್ ಕೊಡಿ, ಮಾಡಿ ಸ್ಟಾರ್ಟ್ ಮಾಡಿ ಅಂತ. ಸೊ ಸಪೋರ್ಟ್ ಸಿಸ್ಟಮ್ ಇದೆ. ಇದೆ, ಬಹಳಷ್ಟಿದೆ. ಎಲ್ಲ ಸ್ಟಾರ್ಟ್ಅಪ್ಸ್ಗೂ ಏನು ದುಡ್ಡು ಬೇಕೇ ಬೇಕು, ಇನ್ವೆಸ್ಟ್ಮೆಂಟ್ ಯೂಸ್ ಆಗಿರ್ಬೇಕು ಅಂತ ಏನಿಲ್ಲ. ಒಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್, ಗೈಡೆನ್ಸ್, ಅದ್ರ ಬಗ್ಗೆ ಒಂದು ಡಿಸಿಪ್ಲಿನ್ ಇದ್ರೆ 100% ಯಾವ ಫೀಲ್ಡ್ ಅಲ್ಲಾದ್ರೂ ಮಾಡ್ಬೋದು. ನಮ್ಮ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಮಾಡ್ಬೋದು. ಅದೇನು ತುಂಬಾ ಇದೆ. ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಬರ್ಬೋದು ಅಂತ. ಅದಕ್ಕೇನು ಟ್ರೈನಿಂಗ್ ಸೆಷನ್ಸ್, ಕ್ಲಾಸಸ್ ಏನಾದ್ರು ನಡೆಸಲಾಗ್ತಾ ಇದೆ? ಚೆನ್ನೈಯಲ್ಲೇನೋ ಆಗ್ತಾ ಇದೆ ಅಂತ ಕೇಳ್ಬಿಟ್ವಿ. ಚೆನ್ನೈಯಲ್ಲಿ ನಮ್ಮ ಅಸೋಸಿಯೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರ ಇವಾಗ. ಅದು ಮುಂದಿನ ದಿವಸದಲ್ಲಿ ಅವ್ರು ಯಾವ ತರ ತಗೊಂಡೋಗ್ತಾರೆ, ಅದು ಹೆಂಗ್ ಕೆರಿಯರ್ ಓರಿಯೆಂಟೆಡ್ ಅದು ನೋಡ್ಬೇಕು. ಯಾಕಂದ್ರೆ ಇವಾಗ ನಾವೇ ನಮ್ಮ ನೆಕ್ಸ್ಟ್ ಜನರೇಷನ್ ನಾವು ಸಜೆಸ್ಟ್ ಮಾಡೋದು ಕಷ್ಟ. ಯಾಕಂದ್ರೆ ನಾವು ನಮ್ಗೆ ನಿಮ್ ಫೀಲ್ಡ್ ಅಲ್ಲೇ ನಿಮ್ಗೆ ಅನ್ಸುತ್ತೆ ನಮ್ಗೆ ಸಾಕು. ಒಬ್ರು ಆಕ್ಟರ್ ಮಗ ಆಕ್ಟರ್ಗೆ ಹೆಂಗೆ ಹೇಳ್ತಾರೆ, ಅಯ್ಯೋ ನನ್ಗೆ ಸಾಕು ಆಕ್ಟಿಂಗ್ ಎಲ್ಲ ನೀನ್ ಯಾಕೆ ಮಾಡ್ತೀಯ ಅನ್ನೋಂಗೆ ನಮಗೂ ಹಂಗೆ ಆಗಿರುತ್ತೆ. ನನ್ನ ನೆಕ್ಸ್ಟ್ ಫ್ಯೂಚರ್ ನನ್ನ ಮಕ್ಳು ಯಾಕೆ ಬಂದಿದ್ದು ಇಷ್ಟೊಂದು ಒದ್ದಾಡ್ಬೇಕು, ಇಷ್ಟೊಂದು ಯಾಕೆ ಚಾಲೆಂಜಸ್ ಫೇಸ್ ಮಾಡ್ಬೇಕು, ನಮ್ಗೆ ಸಾಕು ಅಂತ ಅನ್ಸುತ್ತೆ. ಆ ತರ ಇರುವಾಗ ಸಜೆಸ್ಟ್ ಮಾಡೋದು ಹೆಂಗೆ. ಬಟ್ ಆದ್ರೆ ನಾನು ಒಂದಂತೂ ಹೇಳ್ತೀನಿ, ಎಕ್ಸ್ಪೀರಿಯನ್ಸ್ ಇಲ್ದಿರಾ, ನಾಲೆಜ್ ಇಲ್ದಿರಾ, ಪ್ರಾಪರ್ ಗೈಡೆನ್ಸ್ ಇಲ್ದಿರಾ ಡಿಸ್ಟ್ರಿಬ್ಯೂಷನ್ ಬಂದ್ರೆ 100% ಲಾಸ್ ಆಗ್ತಾರೆ. 101%. ಇದು ಶೇರ್ ಮಾರ್ಕೆಟ್ ತರ. ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ ಎವ್ರಿ ಡಿಸ್ಟ್ರಿಬ್ಯೂಟರ್ ಫಸ್ಟ್ ಫ್ರೆಶರ್ ಆಗಿರ್ತಾರಲ್ವಾ? ಫ್ರೆಶರ್ ಅಂತ ಏನಿರಲ್ಲ ಮೇಡಮ್. ಇವಾಗ ನಾವೆಲ್ಲ ನೋಡಿ, ನಾನು ಸೇಲ್ಸ್ ಮ್ಯಾನ್ ಆಗೂ ಕೆಲಸ ಮಾಡೀನಿ, ಡಿಸ್ಟ್ರಿಬ್ಯೂಟರ್ ಸೇಲ್ಸ್ ಮ್ಯಾನ್ ಆಗೂ ಕೆಲಸ ಮಾಡೀನಿ. ಅಂದರೆ ಡಿಸ್ಟ್ರಿಬ್ಯೂಷನ್ ನೋಡಿದ್ದೆ, ಆ ನೆಟ್ವರ್ಕ್ ಹೆಂಗೆ ವರ್ಕ್ ಆಗುತ್ತೆ, ಅಲ್ಲಿ ಯಾವ ಥರ ಬ್ರ್ಯಾಂಡ್ಸ್ ಇರುತ್ತೆ, ಯಾವ ಥರ ಕಂಪ್ನಿಯವ್ರು ಬರ್ತಾರೆ, ಯಾವ ಥರ ಅವರು ROI ಇವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಮ್ಗೆ ಯಾವ ಥರ ಮಾರ್ಜಿನ್ಸ್ ಬರುತ್ತೆ, ಅದೆಲ್ಲ ನನಗೆ ಗೊತ್ತಿತ್ತು. ಅದು ಗೊತ್ತಿದ್ದ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಇಳಿದೆ. ಸೊ ಈ ಒಂದು ಆ ಥರ ಬಂದಾಗಲೂ ನನಗೂ ಕೆಲವೊಂದು ಲಾಸಸ್ ಆಗಿದೆ. ಕೆಲವೊಂದು ಬ್ರ್ಯಾಂಡ್ಸ್ ಎಲ್ಲ ಇದ್ದು ನನಗೂ ಕೆಲವೊಂದು ಬ್ರ್ಯಾಂಡ್ಸ್ ಅವ್ರು ಲಾಸ್ ಮಾಡೋಗಿದ್ದಾರೆ. ಸೊ ಅಂಥ ಟೈಮಲ್ಲಿ ನಾನು ಬೇರೆಯವ್ರಿಗೆ ಹೇಳೋದು ಒಂದೇನೆ, ಎಷ್ಟೇ ನಾಲೆಜ್ ಇದ್ರು ಯಾರಿಗೆ ತುಂಬ ಅದ್ರ ಬಗ್ಗೆ ಗೊತ್ತೋ ಅವ್ರ ಹತ್ರ ಒಂದು ಗೈಡೆನ್ಸ್ ತೊಗೊಳೋದು ಬೆಟರ್. ಸೊ ಇನ್ನೊಂದು ಪ್ರಶ್ನೆ, ನಾನು ಆಕ್ಚುಲಿ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಈ ನಾಲೆಜ್ನ ಶೇರ್ ಮಾಡೋಕ್ಕೋಸ್ಕರ. ಯಾಕಂದರೆ ಎಷ್ಟೋ ಜನ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪಾಪ ಪ್ರಾಪರಾಗಿ ROI ಕ್ಯಾಲ್ಕುಲೇಟ್ ಮಾಡೋದೇ ಗೊತ್ತಿರಲ್ಲ. ಆಮೇಲೆ ಭಾಳ ಜನ ಮನೇಲಿ ಯಾವುದೋ ಒಂದು ರಿಟೈರ್ಮೆಂಟ್ ದುಡ್ಡು ಬಂದಿರುತ್ತೆ, ಜಮೀನು ಮರ ದುಡ್ಡು ಬಂದಿರುತ್ತೆ, ಮನೆ ಮರ ದುಡ್ಡು ಬಂದಿರುತ್ತೆ.
ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ನಾವು ಮಾಡ್ತಾರೋ ಬಿಸ್ನೆಸ್. ನಮ್ಮ ಸುತ್ತಮುತ್ತ ಇರೋ ನಮ್ಮನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅವ್ರದ್ದು, ಇದು ರಿಸ್ಕ್ ಇಲ್ಲ, ಈಸಿ ಮಾಡ್ಬೋದು ನಾವು ಅಂತ ಅವರು ಬರ್ತಾರೆ, ಕೇಳ್ತಾರೆ, ಮಾಡ್ತೀವಿ ನಾವು ಅಂತ. ನಾನು ಹೇಳೋದು ಒಂದೇ, ಒಂದು ಸ್ವಲ್ಪ ದಿವಸ ನೋಡು, ಕುತ್ಕೊಂಡು ಬಿಸ್ನೆಸ್ನ ಅರ್ಥ ಮಾಡ್ಕೋ, ಅಲ್ಲಿ ಇಲ್ಲೇ ಬೇಕಾದ್ರೆ ಕೆಲಸದಲ್ಲಿ ಇದ್ದು ಸೇಲ್ಸ್ಮನ್ ಆಗೋ ಅಥವಾ ಲಾಜಿಸ್ಟಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅದೆಲ್ಲ ನೋಡಾದ್ಮೇಲೆ ಒಂದು 3 months ಎಕ್ಸ್ಪೀರಿಯನ್ಸ್ ಸಿಕ್ತು ನಿನಗೆ, ಓಕೆ ವರ್ಕ್ ಆಗುತ್ತೆ ನಾನು ಮಾಡ್ಬೋದು ಅನ್ಸಿದ್ರೆ ಆಮೇಲೆ ಮಾಡು. ಇಮಿಡಿಯೇಟಾಗಿ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇದೆ ಅಂತ ಮಾಡಬೇಡ. ಇನ್ವೆಸ್ಟ್ಮೆಂಟ್ ಇದೆ ಅಂತ ಮಾಡಿದ್ರೆ ನಾನು ಹೇಳೋದಲ್ಲ ಆಗಲೇ ಅಲ್ಲ, 100% ಕೈ ಸುಡೋದೆ, 100% ಕೈ ಸುಡುತ್ತೆ. ಯಾಕಂದರೆ ಅವ್ರು ಹೇಳೋ ROI ಬ್ರ್ಯಾಂಡ್ಸ್ ಹೇಳೋ ROI ನಾವು ಕ್ಯಾಲ್ಕುಲೇಟ್ ಮಾಡೋ ROI ಒಂದಕ್ಕೊಂದು ಸಂಬಂಧನೇ ಇರಲ್ಲ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಓಕೆ, ಈಗ ಡಿಸ್ಟ್ರಿಬ್ಯೂಟರ್ಸ್ ನೆಟ್ವರ್ಕ್ ನೀವು ಇಟ್ಕೊಂಡು ಪ್ರೆಸಿಡೆಂಟ್ ಆಗಿ ನೀವು ಸುಮಾರು ಕಷ್ಟಗಳನ್ನು ನೋಡಿರ್ತೀರ, ಚಾಲೆಂಜಸ್ ನೋಡಿರ್ತೀರ. ಸರ್ಕಾರದಿಂದ ಇಂಥ ವಿಚಾರದಲ್ಲಿ ನಮಗೆ ಹೆಲ್ಪ್ ಬೇಕು ಅನ್ನೋ ಥರದ್ದು ಪಾಯಿಂಟ್ಸ್ ಏನಾಗಿದೆಯಾ? 100% ಬೇಕೇ ಬೇಕು ಮೇಡಮ್. ಯಾಕಂದರೆ ಇದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗಿಂದಲೂ ಡಿಮ್ಯಾಂಡ್ಸ್ ನಮ್ದಿದೆ ಸರ್ಕಾರಕ್ಕೆ. ಇದಕ್ಕೋಸ್ಕರ ಒಂದು ದೊಡ್ಡ ಈವೆಂಟ್ನ ಆರ್ಗನೈಸ್ ಮಾಡಿದ್ವಿ. ಕೋವಿಡ್ ಮುಂಚೆ ಒಂದು 6,000-7,000 ಜನ ಫ್ರೀಡಮ್ ಪಾರ್ಕಲ್ಲಿ ಸೇರಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ, ನಮ್ಗೊಂದು ಬೋರ್ಡ್ ಬೇಕು ಅಂತ. ಅಂದರೆ ಅವ್ರಿಗೆ ರೆಗ್ಯುಲೇಷನ್ಸ್ ಇದೆ, ಕಾಫಿಗಾಗಲಿ, ಟೀಗಾಗಲಿ, ಎಲೆಕ್ಟ್ರಿಸಿಟಿಗಾಗಲಿ, ಫೋನ್ ನೆಟ್ವರ್ಕಿಂಗಾಗಲಿ, ಸಿಲ್ಕ್ಗಾಗಲಿ ಅದಕ್ಕೊಂದು ಬೋರ್ಡ್ ಇದೆ. ಟ್ರೇಡ್ಗೆ ಅಂತ ಒಂದು ಬೋರ್ಡ್ ಇಲ್ಲ, FMCG ಟ್ರೇಡ್ಗೆ ಒಂದು ಬೋರ್ಡ್ ಇಲ್ಲ, ಪ್ರಾಪರ್ ಚಾನಲೈಸ್ಡ್ ಅಲ್ಲ ಇದು. ಇಲ್ಲಿ ನಮಗೆ ಯಾವ ಕಂಪ್ನಿನೂ ಅಗ್ರಿಮೆಂಟ್ ಕೊಡೋಲ್ಲ. ಇವತ್ತಿದ್ದೇ ಇರ್ತೀಯ, ನಾಳೆ ಇಲ್ಲ ಅಂದರೆ ಇಲ್ಲ. ಕತ್ತಿ ಮೇಲೆ ನಡೆದಂಗೆ ದಿನ ಜೀವನ ನಮ್ಮದು. ನಮಗೆ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಬೇಕು. ಆಮೇಲೆ ನಮ್ಮಲ್ಲಿ ನಾನು ಹೇಳೋದಲ್ಲ, 1/3 ಆಫ್ ದ ಎಕನಾಮಿ ನಮ್ಮ ಮೇಲೆ ಡಿಪೆಂಡೆಂಟ್. ಎಷ್ಟು ಫ್ಯಾಮಿಲಿಗಳು ಸರ್ವೈವ್ ಆಗುತ್ತೆ ಇದರಿಂದ ಮೇಡಮ್? 1/3 ಆಫ್ ದಿ ಪಾಪ್ಯುಲೇಷನ್ನೇ ಡಿಪೆಂಡೆಂಟ್ ಈ ಸೆಗ್ಮೆಂಟಲ್ಲಿ. ಹೆಂಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಎಷ್ಟೋ ಸೂಪರ್ ಮಾರ್ಕೆಟಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ, ಅದು ಡಿಪೆಂಡೆಂಟ್ ಫ್ಯಾಮಿಲಿ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ ಹತ್ರ, ಎಷ್ಟು ಜನ ಮಿನಿಮಮ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ 4ರಿಂದ 5 ಜನ ಕೆಲಸ ಮಾಡ್ತಾರೆ ಮೇಡಮ್. ಒಬ್ಬರು ಡ್ರೈವರು, ಒಬ್ಬರು ಲೋಡರ್ ಅನ್ಲೋಡರು, ಒಬ್ಬರು ಅಕೌಂಟೆಂಟು, ಮಿನಿಮಮ್ 3-4 ಜನ ಇಲ್ಲೇ ಅದು ಒಂದು ಬ್ರ್ಯಾಂಡ್ಗೆ. ಅಕಸ್ಮಾತ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ 4-5 ಬ್ರ್ಯಾಂಡ್ ಇತ್ತು ಅಂದರೆ ಮಿನಿಮಮ್ 10-15 ಜನ ಕೆಲಸ ಮಾಡ್ತಾ ಇರ್ತಾರೆ. 10-15 ಜನ ಫ್ಯಾಮಿಲಿ ನಡೀತಾ ಇರ್ತಾವದು. ಅಂದರೆ ಎಷ್ಟು ದೊಡ್ಡ ನೆಟ್ವರ್ಕ್ ಇದು. ನಾವು ಸಪ್ಲೈ ಮಾಡೋ ರೀಟೇಲರು ಅವ್ರ ಫ್ಯಾಮಿಲಿ ನಡೀತಾ ಇರುತ್ತೆ. ನಾವು ಹೋಲ್ಡ್ ಮಾಡೋ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರರ್ ಆ ಕಂಪ್ನಿ ಎಷ್ಟು ಜನ ಕೆಲಸ ಕೊಟ್ಟಿರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮದು ಪ್ರಾಪರಾಗಿ GST ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ತಲುಪಿಸೋದಂದರೆ ನಮ್ಗೆ ಒಂದೇ ಒಂದು ಸೆಗ್ಮೆಂಟ್, FMCG ಸೆಗ್ಮೆಂಟ್. ಯಾಕಂದರೆ ನಮ್ದೆಲ್ಲೂ ಲೂಪ್ಸೇ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ನಮ್ಗೇನು ಬರುತ್ತೆ, ನಾವೇನು ಮಾಡ್ತೀವಿ, ಪ್ರತಿಯೊಂದೂ ಡೇಟಾ ಪ್ರಿಸಿಷನಾಗಿ ಮಾನಿಟರ್ ಆಗಿರುತ್ತೆ. ಅದಕ್ಕೇನಿದೆಯೋ ಅದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ. ನಮ್ಮದ್ರಲ್ಲೆಲ್ಲೂ ಲೂಪ್ಸೇ ಇಲ್ಲ. ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ ಈ ಕಂಟ್ರಿಗೆ. ಬಟ್ ಈ ಒಂದು ನಮಗೆ ಯಾವ ರೆಕಗ್ನೈಸೇಷನ್ ಇಲ್ಲ. ನಮ್ಗೆ ಯಾವ ಒಂದು ಹಾಸ್ಪಿಟಲಲ್ಲಿ ಒಂದು ಹೆಲ್ತ್ಗೆ ಒಂದು ಬೆನಿಫಿಟ್ಸ್ ಇಲ್ಲ. ಯಾವ ಎಜುಕೇಷನ್ ಸಿಸ್ಟಮಲ್ಲಾಗಲಿ ನಮ್ಮ ಈ ಚಾನಲ್ ಇರೋರಿಗೆ ಒಂದು ಸ್ಪಾನ್ಸರ್ಶಿಪ್ ಇಲ್ಲ. ಅಥವಾ ಇಲ್ಲಿ ನಮಗೇನೊಂದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಯಲ್ಲಿ ನಮಗೊಂದು ಈ ಸಾಲದ ವ್ಯವಸ್ಥೆ ಸಿಗುವಂಥ ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ನಮಗೆ. ಇದೆಲ್ಲ ಡಿಮ್ಯಾಂಡ್ಸ್ ನಾವು ಆಲ್ರೆಡಿ ಸರ್ಕಾರದ ಮುಂದೆ ಇಟ್ಟಿದ್ದೀನಿ. ನಮಗೊಂದು ಟ್ರೇಡ್ ಬೋರ್ಡ್ ಕೊಡಿ, ನಿಮ್ಮ ಗೌರ್ಮೆಂಟ್ ಎಲೆಕ್ಟೆಡ್ ಯಾರನ್ನಾರು ಎಲೆಕ್ಟ್ ಮಾಡಿ, ನಮ್ಮದು ಏನು ಫ್ರಾಂಚೈಸ್ ಅಗ್ರಿಮೆಂಟು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿಯಾಗಿ ಬೇಕು ನಮಗೆ. ನಮ್ಮದು ಫ್ರಾಂಚೈಸ್ ಅಗ್ರಿಮೆಂಟೇ ಇಲ್ಲ. ಸಪೋಸ್ ನಾನು ಯಾವ್ದಾದ್ರು ಒಂದು ಬ್ರ್ಯಾಂಡ್ ಡಿಸ್ಟ್ರಿಬ್ಯೂಷನ್ ನಡೆಸ್ತೀನಿ ಅಂದರೆ ನನಗೆ ಅವ್ರಿಗೆ ಸೆಂಟ್ರಲ್ ಒಂದು ಅಗ್ರಿಮೆಂಟ್ ಇರಬೇಕು. ನಿಮ್ಗೆ ಇಷ್ಟು ROI ವರ್ಕ್ ಮಾಡ್ತೀನಿ, ನಿನಗೆ ಇದೇ ಇದು ಯಾರು ಬ್ರೀಚ್ ಮಾಡೋಂಗಿಲ್ಲ ಅಂತೆಲ್ಲ ಇರಬೇಕು. ಬಟ್ ನಮ್ದ್ರಲ್ಲಿ ಹಂಗಿಲ್ಲ. ಈ ಏರಿಯಲ್ಲಿ ನಾನು ಸಪ್ಲೈ ಮಾಡ್ತಾ ಇರ್ತೀನಿ, ಪಕ್ಕದಿಂದ ಯಾರೋ ಅದೇ ಬ್ರ್ಯಾಂಡು ಅದೇ ಇದನ್ನು ಎಲ್ಲಿಂದನೋ ತೊಗೊಂಡ್ಬಂದಿರ್ತಾನೆ, ಅವನು ಸಪ್ಲೈ ಮಾಡ್ಬೋದು. ಅವನು ಕಾಂಪಿಟೇಟಿವ್ ಪ್ರೈಸ್. ಹೌದು. ಇಷ್ಟೊಂದು ಇರಬೇಕಾದ್ರೆ ನಮಗೊಂದು ಟ್ರೇಡ್ ಬೋರ್ಡ್ ಬೇಕು ಅಂತಾನು ಮನವಿ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಅದಿನ್ನೂ ಸರ್ಕಾರ ಕೇಳಿಸಿಲ್ಲ. ನಿಮ್ಮ ಮುಖಾಂತರ ಕೇಳಿಸಿದ್ರೆ ಒಳ್ಳೆಯದು. ಓಕೆ, ಖಂಡಿತ. ಯಾಕಂದರೆ ಅನ್ಆರ್ಗನೈಸ್ಡ್ ಸೆಕ್ಟರ್ಸಲ್ಲಿ ಕೆಲಸ ಮಾಡುವ ಎಷ್ಟೊಂದು ಜನ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿ. ಆಮೇಲೆ ನೀವು ಹೇಳಿದಂಗೆ 1/3 ಆಫ್ ದ ಪಾಪ್ಯುಲೇಷನ್ ಈ ಟ್ರೇಡ್ ಇದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಎಷ್ಟು ಹ್ಯೂಜ್ ಕಾಂಟ್ರಿಬ್ಯೂಷನ್ ಇದೆ ಗ್ರೋತಲ್ಲಿ, ಕಂಟ್ರಿ ಗ್ರೋತಲ್ಲಿ, ಫಿನಾನ್ಷಿಯಲ್ ಗ್ರೋತಲ್ಲಿ. ಎಷ್ಟು ದೊಡ್ಡ ಸರ್ವಿಸ್ ಸೆಕ್ಟರ್ ಇದು. ಈವನ್ ಕೋವಿಡ್ ಟೈಮಲ್ಲಿ ಎಷ್ಟೋ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಫೇಲ್ಯೂರು, ಡಿಸ್ಟ್ರಿಬ್ಯೂಷನ್ಶಿಪ್ಪು ಆಗಲಿ ರಿಟೇಲರ್ಸ್ ಆಗಲಿ ಫೇಲ್ಯೂರ್ ಆಗಿಲ್ಲ. ನಿಮ್ಮ ಮನೆಗೆ ಯಾವತ್ತೂ ಜೆಪ್ಟೋ ಬ್ಲಿಂಕಿಟ್ ಅವನು ಸ್ಟಾಕ್ ತೊಗೊಂಡ್ಬಿಟ್ಟು ಇವಾಗ ನಮ್ಗೆ ಗೊತ್ತಿಲ್ಲ. ಆದರೆ ನಾವು ರಿಟೇಲರ್ಸ್ ಅಂತೂ ತಲುಪಿಸಿದ್ವಿ, ಡಿಸ್ಟ್ರಿಬ್ಯೂಷನ್ ಚಾನಲ್ ತಲುಪಿಸಿದ್ವಿ. ಸೊ ಡಿಸ್ಟ್ರಿಬ್ಯೂಟರ್ಸಿಂದ
ಬೇಡಿಕೆಗಳು ಏನಂತ ನೀವೀಗ ಹೇಳಿದ್ರಿ. ಸೊ ಇವಾಗ ಕಂಪ್ನಿಗಳಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಾಗತ್ತಾ, ಆ ಥರ ಡಿಮ್ಯಾಂಡ್ಸ್ ಏನಾದ್ರು ಇರುತ್ತಾ? ಕಂಪ್ನಿಗಳ ಸಪೋರ್ಟ್ ಒಂದೇ ನಾವು ಕೇಳೋದು ಮೇಡಮ್. ಏನಂದ್ರೆ ಈ ಕಂಪ್ನಿಯವರು ಇವಾಗ ಝೆಪ್ಟೋ ಬ್ಲಿಂಕಿಟ್ಗೆ ಯೂಸ್ ಡಿಸ್ಕೌಂಟ್ ಕೊಡ್ತಾರೆ. ಅದನ್ನ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಮೈನ್ಯೂಟ್ ಲೆವೆಲಲ್ಲಿ ರಿಟೇಲರ್ಸ್ ಆಗಲಿ ಅದೇ ಇದನ್ನ ಕೊಡ್ತಾ ಇಲ್ಲ ಅವರು. ಮೋಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಎಲ್ಲ ಅಟ್ರಾಕ್ಟ್ ಆಗ್ತಾ ಇರೋದೇ ಅದಕ್ಕೆ. ನಾನು ಹೇಳೋದು ಅಲ್ಲೇನು ಕೊಡ್ತೀರೋ ಅದನ್ನೇ ಇಲ್ಲಿ ಕೊಡಿ. ಬಟ್ ಇಲ್ಲಿ ಒಂದು ಕಾಂಟ್ರಾ ಇದೆ. ಬಿಕಾಸ್ ನಾನು ಈಗ ಜನರಿಂದ ಒಪಿನಿಯನ್ ಕಲೆಕ್ಟ್ ಮಾಡಿದಾಗ ಏನು ಹೇಳ್ತಾರೆ, ಬ್ರ್ಯಾಂಡನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಡಿಪೆಂಡ್ ಆಗೋ ಥರ ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ಸ್, ಆಮೇಲೆ ಆಟ ಆಡ್ತಾರೆ ಅಂತ. ಲೈಕ್ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾರೆ, ಬ್ರ್ಯಾಂಡನ್ನು ಡಿಪೆಂಡೆನ್ಸಿ ಮಾಡಿ ಆಮೇಲೆ ತಮ್ಮ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕೊಟ್ಟಿಲ್ಲ ಅಂತಂದರೆ ವಿತ್ಡ್ರಾ ಮಾಡ್ಕೊಳ್ತಾರೆ, ಆಗ ಬ್ರ್ಯಾಂಡ್ ಬಿದ್ದೋಗುತ್ತೆ. ಸೊ ಮ್ಯಾನುಫ್ಯಾಕ್ಚರ್ಗೆ ಒಂದು ಭಯ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ಸ್ ಅಂತ. ಸೊ ಇದು ನಿಜನಾ? ಹೆಂಗ್ ಸಾಧ್ಯ ಮೇಡಮ್? ನಾನು ಹೇಳೋದು ಇವಾಗ ನೀವೇ ಕೇಳಿದ್ರೆ ಆಗಲೇ ಒಂದು ಬ್ರ್ಯಾಂಡ್ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ. ಎಂಡ್ ಆಫ್ ದ ಡೇ ನಾವೇ ಫೈನಲ್ ಆಪ್ಷನ್ ಇರೋದು, ನಾವು ರಿಟೇಲರ್ಸೇ ಅನ್ನೋ ಟೈಮಲ್ಲಿ. ಅದು ಬ್ರ್ಯಾಂಡ್ ಆದಮೇಲೆ ನೀವು ಕನ್ಸ್ಯೂಮರ್ ನಿಮ್ಗೆ ಅದು ಬೇಡಿಕೆ ಇದೆ ಅಂದಮೇಲೆ ನಾನು ಹೆಂಗೆ ಅವ್ರನ್ನ ಡಿಮ್ಯಾಂಡ್ ಮಾಡೋಕ್ಕೆ ಸಾಧ್ಯ? ನಾನು ಡಿಮ್ಯಾಂಡ್ ಮಾಡೋಕ್ಕೆ ಆಗಲ್ವಲ್ಲ. ಯಾಕಂದ್ರೆ ಅದು ನಾರ್ಮಲಾಗಿ ಅದು ಹೋಗ್ತಾ ಇದೆ, ಅದ್ರದ್ದು ರನ್ನಿಂಗಲ್ಲಿ ಇದೆ ಅಂದಾಗ ಇನ್ನೇನು ನಾನು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡಕ್ಕೆ ಸಾಧ್ಯ? ನಾನು ಡ್ರಾಪ್ ಮಾಡಿದ್ರೆ ಇನ್ನೊಬ್ರು ಡಿಸ್ಟ್ರಿಬ್ಯೂಟರ್ ಅವ್ರ ಪಕ್ಕದಲ್ಲಿ ರೆಡಿ ಮಾಡ್ತಾರೆ. ನಾನು ಆಸ್ ಎ ಡಿಸ್ಟ್ರಿಬ್ಯೂಟರ್ ನಾನು ಡ್ರಾಪ್ ಮಾಡ್ಬೋದು, ಬಟ್ ಇನ್ನೊಬ್ಬ ಡಿಸ್ಟ್ರಿಬ್ಯೂಟರ್ ಡ್ರಾಪ್ ಮಾಡೋದಲ್ಲ. ಅದನ್ನ ಹೋಲ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಯಾವ್ದಾದ್ರು ಕಂಪ್ನಿ ಅಗೇನ್ಸ್ಟ್ ವಿಡ್ರಾ ಮಾಡಬೇಕು, ಡ್ರಾಪ್ ಮಾಡಬೇಕು ಅಂದಾಗ ಆ ಕಂಪ್ನಿ ಎಷ್ಟು ಪಾಸಿಟಿವ್ ಆಗಿದೆ ಅನ್ನೋ ನೋಡ್ಬೇಕಲ್ಲ. ಎಲ್ಲ ಪ್ರಾಪರ್ ಆಗಿದ್ರೆ ಯಾವ ಡಿಸ್ಟ್ರಿಬ್ಯೂಟರ್ ತಾನೇ ಅದ್ರ ಮೇಲೆ ಅಲಿಗೇಷನ್ಸ್ ಮಾಡೋಕ್ಕಾಗಲಿ, ಡ್ರಾಪ್ ಮಾಡೋಕ್ಕಾಗಲಿ, ಏನು ಮಾಡ್ತಾನೆ? ಸೊ ಆಮೇಲೆ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ಬೋದು, ಆ ಥರದ್ದೇನು ಇರಲ್ಲ. ಹಾಗಾದ್ರೆ ಒಂದ್ಸಲ ನೆಟ್ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಹೇಳೋದು ಅದಕ್ಕೋಸ್ಕರ ಫ್ರಾಂಚೈಸಿ ಅಗ್ರಿಮೆಂಟ್ನ ಕಂಪಲ್ಸರಿ ಮಾಡಿ ಅದರಲ್ಲೆಲ್ಲ ಇರುತ್ತಲ್ಲ. ಇಲ್ಲಿ ನಮಗೆ ಲೀಗಲಲ್ಲಿ ಏನು ಇಲ್ವೇ ಇಲ್ಲ, ಜಸ್ಟಿಫಿಕೇಶನ್ನೇ ಇಲ್ಲ. ನೀವು ಹೇಳ್ತಾ ಇರೋದು ಲೀಗಲಲ್ಲಿ ಇಲ್ಲದೆ ಇರೋದು, ನೀವು ಹೆಂಗೆ ಅದನ್ನ ವಾಸ್ತವ ಅಂತ ನಂಬ್ತೀರಾ? ಲೀಗಲಾಗಿ ಏನಾದ್ರು ಇದ್ರೆ ಅದು ವಾಸ್ತವ ಅಲ್ವಾ? ಕರೆಕ್ಟ್. ಸೊ ಇಲ್ಲಿ ಪ್ರೂಫೇ ಇಲ್ಲ. ಇಲ್ಲಿ ನಾನು ಬ್ರ್ಯಾಂಡು, ಡಿಸ್ಟ್ರಿಬ್ಯೂಟ್ರು ಮತ್ತು ಕಂಪ್ನಿ ಮ್ಯಾನುಫ್ಯಾಕ್ಚರರು ಗಂಡ ಹೆಂಡತಿ ಇದ್ದಂಗೆ. ಅದೇ ಅಗೇನ್ ಬಂದರೆ ನಾನು ರಿಟೇಲರು ಗಂಡ ಹೆಂಡತಿ ಇದ್ದಂಗೆ. ಇಲ್ಲಿ ಅವ್ರ ಜೊತೆನೂ ಮದುವೆ ಆಗಲ್ಲ, ನಾನು ಇವ್ರ ಜೊತೆನೂ ಮದುವೆ ಆಗಲ್ಲ, ಇರೋದು ಲಿವಿಂಗ್ ಟುಗೆದರ್ ಅಲ್ಲಿ ಅನ್ನೋ ಟೈಮಲ್ಲಿ ಏನು ಮ್ಯೂಚುವಲ್ ಏನು ರೆಸ್ಪೆಕ್ಟ್ ಇರುತ್ತೆ, ಏನು ಡಿಮ್ಯಾಂಡ್ಸ್ ಬರುತ್ತೆ? ಇರೋ ಹೋಗೋದ್ಮೇಲೆ ಹೋಗು ಅನ್ನೋ ಹಂಗೆ ಆಗೋಗಿದೆ.